ನಮಸ್ಕಾರ, ಶುಭ ಸಂಜೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಮಿನಿಸ್ಟ್ರಿ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ ಇವರ ಸಹಕಾರದಲ್ಲಿ ಸಂಸಾ ಥಿಯೇಟರ್ ಬೆಂಗಳೂರು ಅರ್ಪಿಸುವ ಸಂಸಾ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಬಳಗದವರಿಗೆ, ಮಾಧ್ಯಮ ಮಿತ್ರರಿಗೆ, ರಂಗಕರ್ಮಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂಸಾ ಥಿಯೇಟರ್ ಬೆಂಗಳೂರು ರಂಗಭೂಮಿಯ ಹೊಸತಿನ ಹುಡುಕಾಟದಲ್ಲಿ ನಿರತಗೊಂಡ ಕ್ರಿಯಾಶೀಲ ಗೆಳೆಯರ ತಂಡ ನಮ್ಮದು. ಕಳೆದ 15 ವರ್ಷಗಳಿಂದ ರಂಗಭೂಮಿಗೆ ಮೀಸಲಾದ ಸಂಸಾ ರಂಗಪತ್ರಿಕೆಯನ್ನ ತರುತ್ತಿದ್ದೇವೆ. ಕಳೆದ 10 ವರ್ಷಗಳಿಂದ ಸಂಸಾ ಥಿಯೇಟರ್ ಸಂಸ್ಥೆಯನ್ನ ನಡೆಸಿಕೊಂಡು ಬರುತ್ತಿದ್ದೇವೆ. ಕಾತಾಚಿ ಕಥಾರಂಗ, ಫೀನಿಕ್ಸ್, ಪೊಲೀಸರಿದ್ದಾರೆ ಎಚ್ಚರಿಕೆ, ಶುದ್ಧ ವಂಶ, ಚಮ್ಮಾರನ ಚಾಲುಕಿ ಹೆಂಡತಿ, ಕಾವೇರಿ ಬೀದಿ ನಾಟಕ ಹಾಗೂ ಸಂಸಾ ನಾಟಕೋತ್ಸವ, ಭೀಮಯಾನ ನಾಟಕೋತ್ಸವ, ವಿಜಯಲಕ್ಷ್ಮಿ ನಾಟಕೋತ್ಸವ, ರಾಜು ಮೇಷ್ಟ್ರು ನಾಟಕೋತ್ಸವ, ನಾವೇಕೆ ಬರೆಯುತ್ತೇವೆ ಸಂವಾದ, ರಂಗ ಸಂವಾದ, ಪುಸ್ತಕ ಬಿಡುಗಡೆ ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಸಾ ಥಿಯೇಟರ್ ಆಯೋಜಿಸುತ್ತಾ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀಗ ವೇದಿಕೆಗೆ ಗಣ್ಯರನ್ನ ಬರಮಾಡಿಕೊಳ್ಳುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಡಾಕ್ಟರ್ ಕೂಡ್ಲೂರು ವೆಂಕಟಪ್ಪ ಕಥೆಗಾರರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗಿರಿಯಪ್ಪ, ಬರಹಗಾರರು ಹಾಗೂ ಕೆನರಾ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಗಾಯತ್ರಿ ಮಹದೇವ್, ರಂಗನಟಿ ಹಾಗೂ ಸದಸ್ಯರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಅವರನ್ನು ಕೂಡ ನಾನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪೋಗಾಡ್, ಗುಡ್ಡದ ಹಾಡು, ತಂಡ ಆಟ ಮಾಟ ಧಾರವಾಡ, ರಂಗರೂಪ ಮತ್ತು ನಿರ್ದೇಶನ ಮಹದೇವ ಅಡಪದ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಸಂಸಾ ಸುರೇಶ್ ಸರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಂಸಾ ರಂಗ ಸಂಭ್ರಮದ 3ನೇ ದಿನದ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಾವೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ 3ನೇ ದಿನದ ಕಾರ್ಯಕ್ರಮಕ್ಕೆ ನಮ್ಮನ್ನು ಹಾರೈಸಲು ಬಂದಿರುವಂಥ ನನ್ನ ಕಾಲೇಜಿನ ಗುರುಗಳಾದಂಥ ಕೂಡ್ಲೂರು ವೆಂಕಟಪ್ಪ ಸರ್ ಇದ್ದಾರೆ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮತ್ತೊಬ್ಬ ಗೆಳೆಯರಾದಂಥ ಗಿರಿಯಪ್ಪ, ಬರಹಗಾರರು ಮತ್ತು ನಮ್ಮ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿಗಳಾಗಿದ್ದಾರೆ. ಅವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ನಾಟಕದ ಸಂಚಾಲಕರು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದ ಗಾಯತ್ರಿ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗಾಯತ್ರಿ ಮಹಾದೇವ್ ಅವರು ದಯಮಾಡಿ ನಾಟಕೋತ್ಸವದ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಂಸಾ ಸುರೇಶ್ ಅವರು ಸಂಸಾ ಅವರ ಹೆಸರಲ್ಲಿ ಈ ಒಂದು ನಾಟಕೋತ್ಸವವನ್ನು ಏರ್ಪಡಿಸಿದ್ದಾರೆ. ಅವರು ಇದೊಂದೇ ಅಲ್ಲ, ಈ ಹಿಂದೆ ಈ ಥರದ ಹಲವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 15 ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಅವರು ಇನ್ನು ಮುಂದೆನೂ ಇಂಥ ಒಳ್ಳೆ ಕಾರ್ಯಕ್ರಮಗಳಾಗಲಿ ಅವ್ರ ಕಡೆಯಿಂದ. ಅವ್ರಿಗೆ ಜೊತೆಯಾಗಿ ನಾವು ಸಹ ನಿಲ್ತೇವೆ ಅಂತ ಹೇಳ್ತೀನಿ. ಇವತ್ತು ನಮ್ಮದೇ ನಾಟಕ ಇರೋದ್ರಿಂದ ನಾನೇನು ಮಾತಾಡೋದಿಲ್ಲ. ನಾಟಕದ ಇದಕ್ಕೆ ತೊಂದರೆ ಆಗುತ್ತೆ ನನಗೆ. ಅವ್ರ ಎಲ್ಲ ಕೆಲಸಗಳ ಜೊತೆಗೆ ನಾವು ಇರ್ತೇವೆ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅವ್ರನ್ನ ಧಾರವಾಡದಿಂದ ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಕೂಡ್ಲೂರು ವೆಂಕಟಪ್ಪ ಕಥೆಗಾರರು, ಅವರು ನಾಟಕೋತ್ಸವದ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಒಲುಮೆಯ ಪ್ರೇಕ್ಷಕ ಪ್ರಭುಗಳೇ, ಬೆಂಗಳೂರಿನ ಸಂಸಾ ಥಿಯೇಟರ್ ವತಿಯಿಂದ ನಡೆಯುತ್ತಿರುವಂತಹ ಸಂಸಾ ನಾಟಕೋತ್ಸವ ಇವತ್ತು 3ನೇ ದಿನ. ಈ ನಾಟಕೋತ್ಸವ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂದರೆ ನಮಗೆ ಪ್ರೇಕ್ಷಕರು ತುಂಬಾ ಮುಖ್ಯ ಆಗ್ತಾ ಹೋಗ್ತಾರೆ. ಸಾಹಿತ್ಯ ಸಮಾಜದ ಪ್ರತಿಬಿಂಬ ಅಂತ ಹೇಳಿ ಕರಿತೇವೆ. ಹಾಗೆ ಆ ಸಾಹಿತ್ಯದ ಒಂದು ಪ್ರಕಾರವಾಗಿರುವಂತಹ ನಾಟಕ ಅದು ಓದುವ ಪಠ್ಯವಾಗಿ ಅಥವಾ ಕೃತಿಯಾಗಿ ಓದಂತಹ ಸಂದರ್ಭದಲ್ಲಿ ಆಗುವಂತಹ ಅನುಭವಗಳು ಬೇರೆ ಆಗ್ತಾ ಹೋದರೆ ಅದನ್ನ ರಂಗದ ಮೇಲೆ ಪ್ರದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಆಗುವಂತಹ ಅನುಭವಗಳು ಹೆಚ್ಚು ಆತ್ಮೀಯವೂ ಆಗ್ತಾ ಹೋಗುತ್ತೆ. ಒಂದು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅಂತ ಹೇಳಂದ್ರೆ ನಮಗೆ ಪ್ರೇಕ್ಷಕರೇ ಪ್ರಮುಖ ಆಗ್ತಾ ಹೋಗ್ತಾರೆ. ಒಬ್ಬ ನಾಟಕಕಾರ ನಾಟಕವನ್ನ ಬರೆದಂತಹ ಸಂದರ್ಭದಲ್ಲಿ ಅದು 10 ಸಮಸ್ತರಿಗೆ ಮುಟ್ಟಬೇಕು ಅಂದಂತಹ ಸಂದರ್ಭದಲ್ಲಿ ಅದು ರಂಗದ ಮೇಲೆ ಪ್ರದರ್ಶನಗೊಂಡಾಗ ಅದು ಎಲ್ರಿಗೂ ಹೆಚ್ಚು ಅವರನ್ನ ಮುಟ್ಟುವ ತಟ್ಟುವ ಪ್ರಯತ್ನ ಆಗುತ್ತೆ. ಯಾಕೆ ಅದು ಓದುವಂತಹ ಸಂದರ್ಭದಲ್ಲಿ ಆ ಪ್ರಮಾಣದ ಪರಿಣಾಮವನ್ನ ಬೀರೋದಿಲ್ಲ, ರಂಗದ ಮೇಲೆ ಪ್ರದರ್ಶನಗೊಂಡಾಗ ಯಾಕೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಜೀವಂತ ಪಾತ್ರಗಳು ಆ ನಾಟಕವನ್ನ ಅಭಿನಯಿಸ್ತಾ ಇರ್ತಾವೆ. ಜೀವಂತ ಪಾತ್ರಗಳು ರಂಗದ ಮೇಲೆ ಆ ಪಾತ್ರವನ್ನ ಅಭಿನಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ನೋಡ್ತಾ ಹೋದಂತಹ ಪ್ರೇಕ್ಷಕರು ಅದರಲ್ಲಿ ಮುಳುಗಿ ಹೋಗ್ತಾರೆ, ತಲ್ಲೀನ ಆಗ್ತಾ ಹೋಗ್ತಾರೆ. 4 ದಿನಗಳ ಈ ನಾಟಕೋತ್ಸವದಲ್ಲಿ ಕನ್ನಡ ನಾಡಿನ ಬೇರೆ ಬೇರೆ ಭಾಗದ ಬೇರೆ ಬೇರೆ ವಸ್ತು ವಿಷಯಗಳನ್ನು ಒಳಗೊಂಡಂತಹ ನಾಟಕಗಳನ್ನು ಆಡಿದ್ದಾರೆ. ಅದು ಅರೆಮನೆ ನಾಡಿನ ಮೊನ್ನೆ ಆಡಿದಂತಹ ನಾಟಕ ಹಾಸನದ ತಂಡ ಅಭಿನಯಿಸಿದ್ದು, ಸಂಜೆ ಆಡುವಂತಹ ನಾಟಕ, ನಿನ್ನೆ ಅಭಿನಯಿಸಿದಂತಹ ನಾಟಕ ಅವ್ವ ನನ್ನವ್ವ ಅನ್ನುವಂತಹ ಕರಾವಳಿ ಭಾಗದ್ದು, ಇವತ್ತು ಅಭಿನಯಿಸುತ್ತಿರುವಂತಹ ನಾಟಕ ಉತ್ತರ ಕರ್ನಾಟಕದ ನಾಟಕ. ನಮ್ಮ ಧಾರವಾಡದ ಆಟ ಮಾಟ ತಂಡದವರು ಅಭಿನಯಿಸ್ತಾ ಇದ್ದಾರೆ. ಇದು ಗುಡ್ಡದ ಹಾಡು. ಗುಡ್ಡದ ಹಾಡು ಯಾವ ಗುಡ್ಡವಪ್ಪ ಇದು ಅಂತ ಹೇಳಿ ಅಂದುಕೊಂಡ್ರೆ ನಮ್ಮ ಸವದತ್ತಿ ಯಲ್ಲಮ್ಮನ ಗುಡ್ಡ ಅಲ್ಲಿ ಬರುವಂತಹ ಉತ್ತರ ಕರ್ನಾಟಕದ ಒಳಗಡೆ ಅತಿ ಪ್ರಸಿದ್ಧವಾದಂತಹ ಕಲಾ ಪ್ರಕಾರ ಅಂತ ಹೇಳಿದ್ರೆ ಚೌಡಿಕೆ ಅನ್ನುವಂಥದ್ದು. ಆ ಚೌಡಿಕೆ ಮೇಳದ ವಿಚಾರವನ್ನ ಯಲ್ಲಮ್ಮನ ಗುಡ್ಡದ ಬಳಿಯಲ್ಲಿ ಇರುವಂತಹ ಒಂದು ಸಂಸಾರದ ಮೂಲಕ ಅದನ್ನ ಪ್ರದರ್ಶಿಸುತ್ತಾ ಹೋಗ್ತಿದ್ದಾರೆ. ನಾಳೆಗೆ ಕಿಸಾಗೌತಮಿ ಅನ್ನುವಂತಹ ನಾಟಕವನ್ನು ಮಂಡ್ಯ ತಂಡದವರು ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾಳೆ ನಮ್ಮ ಸಾಧನೆ ಆಗಬಾರ್ದು, ಸಾಧನೆಗಳೇ ನಮ್ಮ ಮಾತಾಗಲಿ. ನಾಟಕ ಅವರಿಗೆ ಮತ್ತೆ ಈ ನಾಟಕದ ತಂಡದವರಿಗೆ ಹಾಗೂ ನಮ್ಮ ಸ್ವಂತ ಥಿಯೇಟರ್ ಬಳಗಕ್ಕೆ ಹಾಗೂ ಕಲಾ ಪ್ರೇಮಿಗಳು, ಕಲಾ ಪೋಷಕರು, ಕಲಾ ಬಂಧುಗಳು ಆಗಿರುವಂತಹ ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬರಹಗಾರರು ಹಾಗೂ ಕೆನರಾ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನನ್ನ ಗುರುಗಳು ಕೂಡ್ಲೂರು ವೆಂಕಟಪ್ಪ ಸರ್ ಅವರೇ ಹಾಗೂ ಸಂಸಾ ನಾಟಕೋತ್ಸವ ಎಲ್ಲ ಬಳಗದ ಮಿತ್ರರೇ, ನಾನು ಭಾಷಣಕಾರ ಅಂತೂ ಅಲ್ಲ, ಬ್ಯಾಂಕ್ನವರು ಅಂದ್ರೆ ನಿಮಗೂ ಬಹುಶಃ ಗೊತ್ತಿರ್ತದೆ. ನಮ್ಗೆ ಏನಿದ್ರು ದುಡ್ಡು ತಗೋ, ದುಡ್ಡು ಕೊಡು, ಈ ಥರದ ವ್ಯವಹಾರ ಮಾಡುವಂಥವ್ರು. ನಾನು ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ. ನನಗೆ ಯಾಕೆ ಈ ಒಡನಾಟ ಸಿಕ್ತು ಅಂದರೆ, ನಮ್ಮ ಗುರುಗಳು ಈ ಸಂಸಾ ನಾಟಕೋತ್ಸವದ್ದು ಕೇಂದ್ರ ಸರ್ಕಾರದಿಂದ ಕೆಲವು ಸಾರಿ ಫಂಡ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅದಕ್ಕೊಂದು ಅಕೌಂಟ್ ಮಾಡಬೇಕಿತ್ತು. ಅಕೌಂಟ್ ಮಾಡಲಿಕ್ಕೆ ಸುಮಾರು ಬ್ರಾಂಚ್ಗಳನ್ನೆಲ್ಲ ಓಡಾಡಿದ್ದಾರೆ ಅವರು. ಎಲ್ಲೂ ಸರ್ ಈ ತಿಂಗಳಾಗಲ್ಲ, ನೆಕ್ಸ್ಟ್ ತಿಂಗಳು ಬನ್ನಿ, ಆ ತಿಂಗಳಾಗಲ್ಲ, ಇನ್ನೊಂದು ತಿಂಗಳು ಬನ್ನಿ, ಸುಮಾರು 6-8 ತಿಂಗಳು ಓಡಾಡಿಸಿದ್ದು. ಆಮೇಲೆ ಗುರುಗಳಿದ್ದರು, ನನ್ನ ಶಿಷ್ಯ ಇದ್ದಾನೆ ಬಾಯಿಲಿ ಅಂತೇಳಿ ಕರ್ಕೊಂಡು ಬಂದು ನನ್ನ ಕಡೆ ಪರಿಚಯ ಮಾಡಿಕೊಟ್ರು. ನೆಕ್ಸ್ಟು ಒಂದು ವಾರದಲ್ಲಿ ಒಂದು 7ರಿಂದ 8 ಅಕೌಂಟ್ಗಳನ್ನ ಮಾಡಿಕೊಟ್ಟೆ. ಸರ್ ನಿಮ್ಮ ಥರದವರು ನಮಗೆ ಸಪೋರ್ಟ್ ಮಾಡಿದ್ರೆ ಎಲ್ಲವೂ ಕೆಲಸಗಳು ಸುಗಮವಾಗಿ ಆಗ್ತವೆ ಅಂತೇಳಿ ಅವತ್ತಿಂದ ಸಂಸದ ಸುರೇಶ್ ಅವರು ನಮ್ಮ ಗುರುಗಳ ಜೊತೆನ ಒಡನಾಟ ಹಾಗೆ ಮುಂದುವರಿತಾ ಹೋಯಿತು. ಸ್ನೇಹಿತರೆ, ಇವತ್ತು ನಮಗೆ ಬಂದಿರುವಂತಹ ಏನಂತೀವಿ ನಾವು, ದರ್ದು ಅಂತೀವಿ ನಾವು ಕನ್ನಡದಲ್ಲಿ. ನಿಜವಾಗಿ ಹೇಳ್ಬೇಕು ಅಂದರೆ ನಾವು ಇವತ್ತು ನಾಟಕಗಳನ್ನ ನೋಡೋದೇ ಕಡಿಮೆ ಆಗ್ಬಿಟ್ಟಿದ್ದೀವಿ. ನಾವು ಇವತ್ತು ಎಲ್ಲರೂ ಮೊಬೈಲ್ ಹುಳುಗಳಾಗ್ಬಿಟ್ಟಿದ್ದೀವಿ.
ಪುಸ್ತಕ ಓದ್ತಾ ಇದ್ರೆ ನಮ್ಗೆ ನಿದ್ರೆ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಇದನ್ನೇ ಸ್ಲೀಪಿಂಗ್ ಟ್ಯಾಬ್ಲೆಟ್ ಆಗಿ ನಾವು ಬಳಸ್ಕೊಂತಾ ಇದೀವಿ ಅನ್ಸುತ್ತೆ. ಇವತ್ತಿನ ದಾರಿದ್ರ್ಯದ ಮನಸ್ಥಿತಿ ನಮ್ದು ಹೆಂಗಾಗಿದೆ ಅಂದ್ರೆ, ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಕು, ಮನೇಲಿ ಅಡುಗೆ ಮಾಡೋ ಹೆಣ್ಮಕ್ಳು ಮುಂದೆ ಟಿವಿ ಇದ್ದು ಸೀರಿಯಲ್ ನೋಡ್ತಾ ಇರಬೇಕು. ನಾಟಕ ಅಂದ್ರೆ ಏನೋ ಒಂಥರ ನೆಗ್ಲೆಕ್ಟ್ ಆಗಿದೆ ನೋಡಿ. ಮೊಬೈಲ್ ಅನ್ನ ಕೊಡುವಾಗ ಎಷ್ಟು ದೊಡ್ಡ ರಾಜಕಾರಣ ಇದೆ ಅನ್ನೋದಕ್ಕೆ ನಾನು ಎಕನಾಮಿಕ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಈ 2014ಕ್ಕೂ ಮೊದಲು ಈ ದೇಶದಲ್ಲಿ ಓನ್ಲಿ ಕೀಪ್ಯಾಡ್ಸ್ಗಳಿತ್ತು. ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಕಂಡಂತೆ. ಆ ಕೀಪ್ಯಾಡ್ ಮೊಬೈಲ್ಗೆ ಬರೀ 90 ರೂಪಾಯಿ 99 ರೂಪಾಯಿ ರೀಚಾರ್ಜ್ ಮಾಡೋದು ತಿಂಗಳೆಲ್ಲ ಬಳಸ್ತಿದ್ವಿ ನಾವು. 2014 ಮೊದಲ ಎಲೆಕ್ಷನ್ ಬರೋದು ಮೊದಲಾಗೆ 4G ಅಂತ ನೇರವಾಗಿ ಬಿಟ್ಬಿಟ್ರು, ಹೌದಾ? ಜಿಯೋ ಫ್ರೀ ಅಂತ ಬಿಟ್ರು. 15 ಪೈಸಾ ಪ್ರಿಪೇರ್ ಮಾಡುವಂತ ಒಂದು ಸಿಮ್ ಅನ್ನ ಎಲ್ರಿಗೂ ಫ್ರೀ ಕೊಟ್ರು. ಆ ಸಿಮ್ ಕಾರ್ಡ್ ಹಾಕೊಳ್ಳಿಕ್ಕೆ ನಾವೇನ್ ಮಾಡಿದ್ರೆ ಮನೇಲಿರೋ ಕುರಿ ಕರ ದನ ಎಲ್ಲ ಮಾರಿ ಒಂದು ಮೊಬೈಲ್ ತಗೊಳ್ಳೋ ಪರಿಸ್ಥಿತಿ ಬಂತು ನಮ್ಗೆ. ಯಾಕಂದ್ರೆ ಸಿಮ್ ಆಗೋಗ್ಬಿಡ್ತು. 15 ಪೈಸೆ ಸಿಮ್ ಬಗ್ಗೆ ಯೋಚನೆ ಮಾಡಿದ್ವಿ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಕ್ ರೆಡಿ ಇರಲಿಲ್ಲ. 15 ಪೈಸೆ ಸಿಮ್ ಬದಕ್ಸ್ಲಿಕ್ಕೆ ಮನೇಲಿರೋ ಕುರಿ ಅದು 1 ತಿಂಗಳು ಸಂಬಳವನ್ನ ಪಕ್ಕಕ್ಕಿಟ್ಟು 10,000 ರೂಪಾಯಿ ಮೊಬೈಲ್ ತಗೊಂಡ್ವಿ. ಅವ ಸಿಮ್ ಪ್ರಿಪೇರ್ ಮಾಡ್ಲಿಕ್ಕೆ ಖರ್ಚು ಮಾಡಿದ ದುಡ್ಡು ಕೇವಲ 150 ಕೋಟಿ. ಅವ ಎಲ್ರಿಗೂ ಆ ಸಿಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಮೊಬೈಲ್ ಮಾರಾಟ ಮಾಡಿದ್ನಲ್ಲ 36,000 ಕೋಟಿ. ಎಷ್ಟು ನೋಡಿ. ಅದಾದ್ಮೇಲೆ ನಮ್ಮ ಕೈಗೆ ಎಲ್ಲರ ಕೈಗೂ ಮೊಬೈಲ್ ಕೊಟ್ಟರು. ಮೊಬೈಲ್ ಬಿಟ್ಟು ಒಂದ್ ದಿವಸ ಊಟ ಬಿಟ್ಟು ಬೇಕಾದ್ರೆ ಬರ್ತೀವಿ. ಹೆಚ್ಚಾಗಿ ನಾನಂತೂ ಹೆಂಡತಿ ಒಂದು ವಾರ ಊರ್ಗೋದ್ರು ಆರಾಮಾಗಿದ್ವಿ, ಬಟ್ ಅರ್ಧ ಗಂಟೆ ಮೊಬೈಲ್ ಇಲ್ಲ ಅದು ಬದುಕಕ್ಕಾಗಲ್ಲ ನಮ್ಗೆ. ಅಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ನಾವು. ಇನ್ನು ನಾಟಕಗಳಿಗೆ ಎಲ್ಲಿಯ ಕಳೆ ಬರುತ್ತೆ? ಮಕ್ಕಳನ್ನ ಹೆಚ್ಚು ಪ್ರಜ್ಞಾವಂತರಿದ್ದೀರಿ, ಹೆಚ್ಚು ಸಾಹಿತ್ಯಾಸಕ್ತರಿದ್ದೀರಿ. ಮಕ್ಕಳುಗಳಲ್ಲಿ ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ತಾ, ಪುಟ್ಟ ಪುಟ್ಟ ನಾಟಕಗಳನ್ನ ಪರಿಚಯ ಮಾಡ್ತಾ ಈ ಜಗತ್ತಿಗೆ ಅದರಿಂದ ಬಂದವರು ಇವತ್ತು ಜಗತ್ತಿನ ಶ್ರೇಷ್ಠ ಜ್ಞಾನಿಗಳಾಗಿದ್ದಾರೆ. ದೊಡ್ಡ ದೊಡ್ಡ ಹೆಸರುಗಳು ಮಾಡಿದ್ದಾರೆ ನಾಟಕ ರಂಗದಲ್ಲಿ ಬಂದಂಥವ್ರು. ಇವತ್ತು ನಾಟಕಗಳೇ ಏನೋ ನಾಟಕ ಆಡ್ತಾವ್ರಿ ಇವರು ಅನ್ನೋಂಗೆ, ಜಾಸ್ತಿ ನಾಟಕ ಆಡಬೇಡ ನೀವು ಅಂತ ನಾಟಕನ ಒಂದು ಹಾಸ್ಯಾಸ್ಪದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅಂತ ದುರಂತದ ವ್ಯವಸ್ಥೆಗೆ ಬಂದಿದೀವಿ ನಾವು. ನಮ್ಗೆ ನಿಜವಾಗಿಯೂ ಅಟ್ಲೀಸ್ಟ್ ನಾವು ಸಾಫಾಕ್ಲೀಸು, ಯುರಿಪಿಡಿಸು, ಯಾರೋ ಅರಿಸ್ಟೋಫ್ಲೀಸ್ ಇವ್ರ ನಾಟಕಗಳು ಓದಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಕುವೆಂಪು, ಕಾರಂತರು, ಬೇಂದ್ರೆ ಈ ತರ ಸಣ್ಣ ಪುಟ್ಟ ನಾಟಕಗಳನ್ನ ಮಕ್ಕಳಿಗೆ ಪರಿಚಯ ಮಾಡ್ತಾ ಹೋಗ್ತಾ, ಈ ತರ ನಾಟಕೋತ್ಸವಗಳನ್ನ ಹೆಚ್ಚು ಬೆಂಬಲವನ್ನು ಕೊಡ್ತಾ ಮಕ್ಕಳಿಗೆ ಹೆಚ್ಚು ಪರಿಚಯ ಮಾಡೋದು ನಮ್ಮ ಇವತ್ತಿನ ದರದಾಗಿದೆ ಅಂತ ಹೇಳ್ತಾ, ಎಲ್ಲರೂ ಆಸಕ್ತಿಕರಾಗಿ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಸಣ್ಣ ಸಣ್ಣ ನಾಟಕಗಳನ್ನ ಪರಿಚಯ ಮಾಡ್ತಾ ಹೋಗ್ರಿ. ಮಕ್ಕಳು ಸ್ಕೂಲ್ ಮನೇಲಲ್ವೇ ಅಂತ ನಾಟಕಗಳಿದಾವ, ಹೌದಲ್ವಾ? ಅಂತ ಯಾಕೆ ಮಕ್ಕಳು ಸ್ಕೂಲ್ ಮನೇನಲ್ವೇ ಅಂತ ಹೇಳ್ತಾರೆ. ಮಕ್ಕಳುಗಳಿಗೆ ನಾವು ಪರಿಚಯ ಮಾಡ್ಬೇಕಾಗಿರೋ ಅಲ್ಲಿಂದನೇ ಅದನ್ನ ಮಕ್ಕಳಿಗೆ ಹೇಳ್ತಾ ಹೋಗ್ರಿ. ನಾನು ಪುಸ್ತಕ ಓದಕ್ಕೆ ಶುರು ಮಾಡಿದ್ರೆ ನನ್ನ ಮಗಳಿಗೆ ಇನ್ನೂ ಓದಕ್ಕೆ ಬರೋದಿಲ್ಲ, ಅವ 3 ವರ್ಷದವನು. ಅವನು ಪುಸ್ತಕ ತಿರುಗ್ತಾ ಇರ್ತಾನೆ, ಏನೇನು ಚಿತ್ರಗಳಿದೆ ನೋಡೋಣ ಪುಸ್ತಕದಲ್ಲಿ. ಅಟ್ಲೀಸ್ಟ್ ಅಲ್ಲಿಂದನೇ ಅಭ್ಯಾಸ ಆಗ್ಬೇಕದು. ಅಂತಹ ವ್ಯವಸ್ಥೆ ಬಂದ್ರೆ ಮೊಬೈಲ್ ನೋಡೋದು ತಪ್ಪು ಅಂತ ನಾವು ಹೇಳಲ್ಲ, ಟಿವಿ ನೋಡೋದು ತಪ್ಪು ಅಂತ ಹೇಳಲ್ಲ. ನಮ್ಮ ಕಲ್ಚರ್, ನಮ್ಮ ಹವ್ಯಾಸಗಳನ್ನ ಹಾಗೆ ಕಾಪಾಡೋದು. ಇವತ್ತು ಮೊಬೈಲು ಎಂತ ದುರಂತ ಸ್ಥಿತಿಗೆ ಬಂದಿದ್ದಾರೆ. ನನ್ನ ಮನೆಯಲ್ಲೇ ನಡೆದ ಘಟನೆ ಹೇಳ್ತೀನಿ. ನನ್ನ ಮಗನಿಗೀಗ ಕಣ್ಣಿಗೆ ರೆಟಿನಾ ಡ್ಯಾಮೇಜ್ ಆಗಿದೆ, 11 ರಿಂದ 12 ಲಕ್ಷ ರೂಪಾಯಿ ಕೊಟ್ರೆ ಅದನ್ನ ಸರಿ ಮಾಡ್ಬೋದು ಅಂತ ಹೇಳ್ತಾರೆ, ಬಿಕಾಸ್ ಆಫ್ ಮೊಬೈಲ್. ಅದೇ ಪುಸ್ತಕ ಓದೋರು ಕಣ್ಣೋಗಿದೆ ಅಂತ ಯಾರು ಹೇಳ್ತಾರೆ ನೋಡೋಣ ಹೇಳಿ? ನಾಟಕ ನೋಡೋರು ಕಣ್ಣೋಗಿದೆ ಅಥವಾ ಮನಸ್ಥಿತಿ ಹಾಳಾಗೋಗಿದೆ ಅಂತ ಯಾರನ್ನ ಹೇಳ್ತಾರೆ ನೋಡಿ? ಇದು ಈ ದೇಶದ ದುರಂತ ಸ್ಥಿತಿ. ಮೊಬೈಲ್ ಕಂಡಿಡ್ದವರೆಲ್ಲ ಇವತ್ತು ದೇಶದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೊಬೈಲ್ ನಮ್ಮ ಕೈ ಕೊಟ್ಟಿದ್ದಾರೆ. ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ, 280 ಕೋಟಿ ಟಾಯ್ಲೆಟ್ಗಳು, ಅದಕ್ಕಿಂತ ಡಬಲ್ ಮೊಬೈಲ್ಗಳು ಈ ದೇಶದಲ್ಲಿ ಇದೆ. ರಿಪೇರಿ ಡೈಲಿ 7.5% ಮೊಬೈಲ್ ರಿಪೇರಿ ಆಗ್ತಾವಂತೆ. ರಿಪೇರಿ ಮಾಡಕ್ ಜನ ಇಲ್ಲ, ಮತ್ತೆ ನಾವು ಹೊಸ ಮೊಬೈಲ್ ಕೈ ಚಾಸ್ತೀವಿ. ಈ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ದೊಡ್ಡ ಹೊರತ ಆಗಿದೆ ಇದರಿಂದ. ದಯವಿಟ್ಟು ಇದನ್ನ ತಮ್ಮ ಗಮನದಲ್ಲಿ ಏನಪ್ಪ, ಮೊಬೈಲ್ಗೂ 4Gಗೂ ಜಿಯೋ ಸಂಬಂಧಕ್ಕೂ ನಾಟಕೋತ್ಸವಕ್ಕೂ ಏನ್ ಸಂಬಂಧ ಅನ್ಕೋಬೇಡಿ. ಎಷ್ಟು ಆರ್ಥಿಕವಾದ ಹೊಡೆತ ಬಿಟ್ಟದ್ದು ನಮಗೆ. ನಾಟಕೋತ್ಸವಕ್ಕೆ ಎಂತ ದೊಡ್ಡ ಹೊಡೆತ ಬಿದ್ದಿದೆ, ಅಥವಾ ಸಾಹಿತ್ಯಾಸಕ್ತರಿಗೆ ಎಂತ ಪರಿಣಾಮ ಬೀರಿದೆ, ಇದ್ರ ಮೇಲೆ ಮಕ್ಕಳ ಮೇಲೆ ಎಂತಹ ಪರಿಣಾಮಗಳನ್ನ ಬೀರ್ತಾ ಇದೆ. ಇವೆಲ್ಲವೂ ಇವತ್ತಿನ ಒಂದು ವಿಷಾದಕರವಾದಂತಹ ಮನಸ್ಥಿತಿಯಾಗಿದೆ. ದಯವಿಟ್ಟು ನಾಟಕಕ್ಕೆ ಹೆಚ್ಚು ಮಕ್ಕಳನ್ನ ಸಣ್ಣ ಸಣ್ಣ ನಾಟಕಗಳನ್ನ ಹೇಳ್ತಾ ಹೋಗಿ. ಸಾಹಿತ್ಯ ನೀವು ಡೈಲಿ 50 ಆಗಲಿ. ಧನ್ಯವಾದಗಳು. ದಯವಿಟ್ಟು ಉದೋ ಉದೋ ದೇವಿ ನಿನಗೆ ನಮೋ ನಮೋ ತಾಯಿ. ಉದೋ
ಈ ಭೂಮಿ ಇದೆಯಲ್ಲ, ಇದು ಆ ಆದಿಶಕ್ತಿಯ ದೇಹದಿಂದ ರೂಪುಗೊಂಡಿದ್ದಂತೆ. ತಪಸ್ಸಿಗೆ ಕುಳಿತಂತಹ ಶಿವನು ಕತ್ತಲು ನುಂಗುತ್ತಿದ್ದಂತಹ ಆ ಆದಿಶಕ್ತಿಯ ದೇಹದ ಭಾಗಗಳನ್ನ ಕತ್ತರಿಸುವುದನ್ನಂತೆ. ಹಾಗೆ ಕತ್ತರಿಸಲ್ಪಟ್ಟ ಆ ದೇವಿಯ ದೇಹದ ಭಾಗಗಳೇ ಈ ಭೂಮಂಡಲವಾಗಿ ರೂಪುಗೊಂಡಿದ್ದು ಅಂತ ಭಕ್ತರು ಹೇಳ್ತಾರೆ. ಇಲ್ಲಿನ ಗುಡ್ಡ, ಗೌಹರ, ಕಾಡು, ಕಣಿವೆ, ಹಳ್ಳ ಕೊಳ್ಳಗಳೆಲ್ಲವೂ ಆ ದೇವಿಯ ದೇಹದ ಭಾಗಗಳು ಅಂತ ಭಕ್ತರು ಗೊತ್ತಿದ್ದಾರೆ. ಈಗಿದೆಯಲ್ಲ ಎಲ್ಲವೂ ಗುಡ್ಡ, ಅದು ಆ ದೇವಿಯ ಎದೆಯ ಭಾಗವಾಗಿದೆ. ಅಲ್ಲಿ ಆ ತಾಯಿಯ ಹೃದಯ ಇದೆ. ಆ ಹೃದಯ ಯಾವ ಕಾಲಕ್ಕೂ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡಿತಾ ಇರುತ್ತದೆ ಅಂತ ಆ ಸೀಮೆಯ ಭಕ್ತರು ನಂಬಿದ್ದಾರೆ. ಹೀಗಿರುವಂತಹ ಈ ಎಲ್ಲವನ್ನು ಗುಡ್ಡದಲ್ಲಿ ಈ ಒಬ್ಬಳು ಅಧುರಿಕ ರೇಣುಕೆ ಇದ್ದಾಳೆ. ಅವಳ ಹೃದಯದ ಮಾತುಗಳನ್ನ ಕೇಳಿಸಿಕೊಳ್ಳೋಣ ಬನ್ನಿ. ನಾನು ರೇಣವ್ವ. ಈ ಗುಡ್ಡ ಕಾಯೋ ತಾಯಿ ಎಲ್ಲೋ ಹೆಸರ ನನಗಿಟ್ಟಾರು, ರೇಣವ್ವ ಅಂತ. ಈ ಗುಡ್ಡ ಬಂದು ರೇಣವ್ವ ಯಾರು ಅಂತ ಕೇಳಿದ್ರ ಯಾರು ಅಂತ ಭಾರಿಸ್ತಾರೆ. ಅದ ಮಿಲ್ಟ್ರಿ ಮುಚ್ಚಿನ ಮೊಮ್ಮಗಳು ಅಂದ್ರ ಪಟಕ್ ಅಂತ ಬರೀತ್ ಹೇಳ್ತಾರ. ನಮ್ಮ ಅಜ್ಜ ಅದ್ ಯಾವಾಗ ಒಂದ್ 6 ತಿಂಗಳು ಮಿಲ್ಟ್ರಿ ಒಳಗೆ ಕೆಲಸ ಮಾಡಿಬಿಟ್ಟಾನ. ಮಿತ್ರ ಮಿಲ್ಟ್ರಿ ಕಡೆ ಏನೇನೋ ಸುದ್ದಿನ ಇಲ್ಲ. ಅವ್ನ ಅಂತ ಒಂದ್ ಮೆಡಲು, ಮುಟ್ಟಾದ ಒಂದು ಟ್ರಂಕು, ದಪ್ಪ ರಟ್ಟಿನ ಗತೆ ಇರೋ ಅರ್ಬಿ ಬಿಟ್ರ ಮಿಲ್ಟ್ರಿಗೆ ಹೋಗ್ಬಂದ್ ಕಾಟ ಪತ್ರನೂ ನಂಜಾಗಿಲ್ಲ. ಆದ್ರ ಅವ ಬೆಳೆಯೋ ಬೆಳೆ ಮಾತ್ರ ಸಾಲ್ಕ ಮಿಲ್ಟ್ರಿ ಗತೆ ಖಡಕ್ ನಿಂತಿರ್ತಾವ. ಅಜ್ಜ ಕೆಲಸದ ಭಾರಿ ಅಚ್ಚುಕಟ್ಟು. ಇಲ್ಲೇ ಈ ಉಗುರ್ಕೊಳದ ಹಾದಿಗೆ ಹಳೆ ಕಾಲದ ಒಂದು ಮನೆ ಐತಲ್ಲ, ಅದ ಎಡಕೆ ಸೈಡ್ದು ಅದ ನಮ್ಮ ಮನೆ. ನಮ್ಮ ಮನ್ಯಾಗ ನಾನು ಅಜ್ಜ ಇಬ್ರೇ ಇದೀವಿ ಅಂತ ಬಂದಿರ್ತಾರು. ನಾವು ಬಂದಿದ್ದೇವಿ. 2 ಎಮ್ಮಿ, 1 ಬೆಕ್ಕು, 1 ನಾಯಿ, ಮತ್ತ ನಾನು ನಮ್ಮ ಅಜ್ಜ ಸೇರಿದ್ರೆ 6 ಮಂದಿ ಅಕ್ಷವಿಲ್ಲ. ಆ ಮನೆ ಬಾಜಕ ಒಂದಿಟ್ಟು ಹೊಲಾನು ಐತಿ. ಆ ಹೊಲದಾಗ ನಮ್ಮ ಅಜ್ಜ ಕಾಯಿಪಲ್ಯ ಬೆಳಿತಾರ. ನಾನು ಬೆಳಿಗ್ಗೆ ಎದ್ದೋಮ ಕಾಯಿಪಲ್ಯ ಬೆಳೆಯಕ್ಕೆ ಹೋಗ್ತಾರ. ನಾನು ಶಾಲೆಗೆ ಹೋಗ್ತೇನೆ. ಮುಂಗಾರಿನ ಮಳೆಗಾಳಿ ಭಾಳ ತಂಪೈತಿ. ಅಜ್ಜಗ ಸಂಡೆ ಆಗ್ತಿರ್ಬೇಕು. ನಾನು ಮನೆಗೆ ಹೋಗಿ ಚಾ ಮಾಡ್ಕೊಂಡು ಅಜ್ಜ ಕೊಟ್ಟು ಬರೋದೈತಿ. ಅಜ್ಜ ಹೊಲದಾಗ ಕೆಲಸ ಮಾಡ್ತಿರ್ತಾನು. ಊದೋ ಊದೋ ದೇವಿ ಇಲ್ಲದವಲ್ಲ ಇವು ಕಲ್ಲಂಗಡಿ ಬೀಜಗಳು. ನೀವು ಕಲ್ಲಂಗಡಿ ಹಣ್ಣು ನೋಡಿರ್ತೀರಿ. ಖರೆ ಬಂದ್ರು ಈಗ ಇವನ್ನ ಭೂಮಿಗೆ ಹಾಕೋದಿಲ್ಲ ನಾವು. ಮುಂಗಾರಿನ ಮಳೆ ಮುಗಿದು ಹಿಂಗಾರಿನ ಗಾಳಿ ಬೀಸ್ತಿರ್ಬೇಕು. ದೀಪಾವಳಿ ಸುತ್ತ ಈ ಕಲ್ಲಂಗಡಿ ಬೀಜಗಳನ್ನ ನೆಲಕ್ಕೆ ಹಾಕ್ತೀವಿ. ಕಲ್ಲಂಗಡಿ ಹಣ್ಣಿನ ರಸ ನೀವೆಲ್ಲ ಕುಡಿದಿರ್ತೀರಿ. ತಪ್ಪುಗ ಹಸಿರು ತೊಗಟಿ ಒಳಗೆ ಕೆಂಪುಗ ರಸ 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 ನೀರು ಆಡ್ತಿದ್ರ ಬ್ಯಾಸ್ಗ್ಯಾಗ ಕುಡ್ಲಿಕ್ಕೆ ಬಹಳ ತಂಪು ಅನಿಸ್ತೈತಿ. ಕರೆ ಬಂದ್ರು ಈಗ ಇವ್ನ ಹಾಕಂಗಿಲ್ಲ. ಅದ್ ಹ್ಯಾಂಗೋ ತಪ್ಪಿ ಚೀಲದೊಳಗೆ ಬಂದ್ಬಿಟ್ಟಾವ. ಇಲ್ಲದ ನೋಡ್ರಿ, ಇವು ಕುಂಬಳ ಬೀಜಗಳು. ಸಿಗುಂಬಳ ಹಾಕಿರ ಅದ ಹಿಂದಕ್ಕಿನ ಹಳೇ ಕಾಲದ ನಾಗಂತಿ ಮನಿಗಳ ನೆಲವಿಗೆ ತೂಗಿ ಹಾಕಿರ್ತಾರಲ್ಲ, ದಪ್ಪ ದಪ್ಪಗ ಗುಂಡು ಗುಂಡಕ್ಕ ಆ ಸಿಗುಂಬಳಕಾಯಿ ಬೀಜಗಳಿವು. ಇವನ್ನ ಎತ್ತಿಗೆ ನೊಗ ಕಟ್ಟಿ ಕೂರ್ಗಿ ಹುಡ್ಕೊಂಡು ಶೆಡ್ಡಿ ಕಟ್ಕೊಂಡು ಬಿತ್ತುತ್ತಾರ ಅಂತ ಭಾವಿಸ್ಬೇಡ್ರಿ. ಪ್ರಥಮದಲ್ಲಿ ಗುಡ್ಡವೆಲ್ಲವನ್ನು ನೆನೆದು ಹಿಂಗ್ ಒಂದೊಂದ ಬುದ್ಧ ತೋಡ್ತಾ ಒಂದೊಂದ ಕಾಳು ಹಾಕೋತ ಹೋಗ್ತೀವಿ. ಮಳೆಯಾಗಿ ಭೂಮಿಯಾಗಿ ಬೀಜಕ್ಕೆ ಹದ ಸಿಕ್ಕು ಅದು ಒಳ್ಳೆಯಾಗಿ ಮತ್ತು 4-6 ಕುಂಬಳಕಾಯಿ ಕೊಡ್ತೇವೆ. ಹೀಗೆ
ನನ್ನ 76 ವರ್ಷ ವಯಸ್ಸಿನೊಳಗ ನಾ ಯಾವತ್ತು ಹ್ಯಾಂಗ ಬೇಕೋ ಹಂಗ ಬೀಜನ ನೆಲಕ್ಕೆ ಹಾಕಿದವನಲ್ಲ. ಶಿಸ್ತು, ನನ್ನ ಮಿಲಿಟರಿ ಶಿಸ್ತು ನಾ ಬೆಳೆಯೋಳಗೂ ಕಾಣಿಸ್ಬೇಕು ಎಂದು ಯಾವತ್ತು 65ರಾಗ ನಡೆದ ಯುದ್ಧದೊಳಗ ನಾನು ಈ ಕಾವಲು ಸೆರೆ ಸಿಕ್ಕಂತ ಸೈನಿಕರ ಕಾವಲು ಕಾಯ್ಲಿಕ್ಕಂತ ಹೋಗಿದ್ದೆ. ಅವಾಗ ಅಲ್ಲೊಬ್ಬ ಪಾಕಿಸ್ತಾನಿ ಸೈನಿಕ ಸೆರೆ ಸಿಕ್ಕಿದ್ದ. ಅವನ ಹೆಸರು ಮುನವರ ಅಂತ ಏನೋಯ್ತು. ನಾ ದರಸಲ ಈ ಕಾಳುಗಳನ್ನು ನೆಲಕ್ಕೆ ಹಾಕುವಾಗ ಅವ ಹೇಳಿಕೊಟ್ಟ ಹಾಡನ್ನ ಗುಣುತ್ತಿರ್ತೇನೆ. ಅವ ಹೇಳಿಕೊಟ್ಟ ಹಾಡಿನ ಸಾಲುಗಳು ಈಗ ನೆನಪಿಲ್ಲ ಅಂದ್ರು ಅದ್ರ ಧಾಟೆ ಹಿಂಗೇನೋ ಇತ್ತು. ಯಾಕಂದ್ರ ನೆನಪಾಗ್ತದೆ. ಉಲೂಲೆ ಉಲೂಲೆ ಲೇಲಾರೆ ಲೇಲಾರೆ ಉಲೂಲೆ ಉಲೂಲೆ ಲೇಲಾರೆ ಲೇಲಾರೆ ದೇವರು ನಮಗೆ ದೊಡ್ಡವ ದಾರಿ ಕಾಯುವುದು ಮಾಡಿಗುಂಟ. ದೇವರು ನಮಗೆ ದೊಡ್ಡವ ದಾರಿ ಕಾಯುವುದು ಮಾಡಿಗುಂಟ. ನಾ ಹೇಳಿರ್ಲಿಲ್ಲ ನಿಮ್ಗ ಅಜ್ಜ ಕೆಲಸ ಭಾರಿ ಅಚ್ಚುಕಟ್ಟು. ಬೆಳಿಗ್ಗೆ ಎದ್ದು ಹೆಂಡಿ ಕಸ ಮಾಡಿ ಹಾಲು ಹಿಂಡಿ ಕಿತ್ಲಿಗೆ ಹಾಕಿ ಚಾ ಮಾಡಿಟ್ಟು ನನ್ನ ಎಬ್ಬಿಸ್ತಾನು. ನಾ ಎದ್ದು ಮಾರಿ ತೊಳೆದು ಹಾಲು ತಗೊಂಡು ಗುಡಿ ಹಂತಕ್ಕೆ ಅಂಗಡಿಗೆ ಹಾಕಿ ಬರುದ್ರಾಗ ಅಜ್ಜ ನಾಷ್ಟ ಮಾಡಿರ್ತಾನು. ನಾ ಅದನ್ನ ಉಂಡು ಉಗುರು ಪಡೆದ ಸಾಲಿಗೆ ಹೋಗ್ತೇನೆ. ಅಜ್ಜ ಎಮ್ಮಿ ಮೇಯಿಸ್ಕೊಂಡು ಹೊಲದಾಗ ಅದು ಇದು ಕೆಲಸ ಮಾಡ್ತಿರ್ತಾರ. ಹೀಗೆ ಈಗ ಹಾಡ್ತಿದ್ದಾನಲ್ಲ ಹಿಂಗ ಹಾಡ್ತು ಅಂತ ಹೊತ್ತು ಕಳೀತಿರ್ತಾರ. ನಾ ಸಾಲಿಯಿಂದ ಬರ್ತಿದ್ದ ಹಂಗ ಕಪ್ ಚಾ ಮಾಡಿಟ್ಟು ರಾತ್ರಿ ನೃತ್ಯಕ್ಕ ಹೆಸರಿಡ್ತೇನೆ. ಅಜ್ಜ 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 ನಿನ್ ಕಿವಿ ಯಾರ ಕೇಳ್ತಾವಿಲ್ಲೋ? Attention! ए, 2 3 1 पीछे मुड़ेगा, पीछे मुड़. 1 2 3 1 एक साथ कदम ताल शुरू कर. ಸಾಪ್ಡಜ್ಜ ಏನೊಂದು ವರ್ಷ ಮಿಲ್ಟ್ರಿಗೆ ಹೋಗ್ಯಾನೋ? ನೀನು ಖರೇನೋ ಮಿಲ್ಟ್ರಿಗೆ ಹೋಗಿದ್ದು? ಇಲ್ಲ ಯುದ್ಧ ನಡೆದಾಗ 4 ದಿನ ಇದು ಓಡಿ ಬಂದಿಯೋ ಏನೋ? ಅದ್ಯಾಕೆ ಬೆಹಂಗಂತಿ? 65ರಾಗ ನಡೆದ ಆ ಯುದ್ಧದೊಳಗ ನಾ ಹುಸೇನಿವಾಲಾ ಕ್ಯಾಂಪ್ನ್ಯಾಗ ಸೆರೆ ಸಿಕ್ಕ ಪಾಕಿಸ್ತಾನಿ ಸೈನಿಕರು ಕಾವಲು ಕಾಯ್ತಿದ್ದೆ. ಇಲ್ಲಿ ನೋಡಿ, ಹಿಂಗಿದ ಕೈಯಾಗ ಬಂದೂಕ್ ಹಿಡ್ಕೊಂಡು ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತಿರುಗಾಡ್ತಾ ಗಸ್ತು ತಿರುಗ್ತಾ ಕಾವಲು ಕಾಯ್ತಿದ್ದೆ. ಕಡೆಗೂ ನಿನ್ ಕೈಯಾಗ ಬಂದೂಕಿತ್ತ? ಒಂದು ಕಿತ್ತ ಅಂದ್ರೆ ಕಿತ್ತು. ಇಲ್ಲದ್ರ ಕುದುರೆ ಎಳೆದು ಯಾರ ಮನೆಯಾಗ ಗುಂಡು ಹಾಸಿಯೇನೋ? ಇಲ್ಲವ, ನನ್ನ ಕೈಯಾಗ ಬಂದೂಕಿತ್ತು, ಅದ್ರೊಳಗೆ ಗುಂಡು ಇದ್ದು ಖರೆ. ಆದ್ರ ಅಲ್ಲಿ ಯಾರ ಮೇಲೂ ಹಾರಿಸುವಂತ ಪ್ರಮೇಯ ನನಗೆ ಬರಲೇ ಇಲ್ಲ. ಅಲ್ಲಿ ನನಗೊಬ್ಬ ಮುನ್ನವರ ಅಂತ ಪಾಕಿಸ್ತಾನಿ ಗೆಳೆಯ ಸಿಕ್ಕ. ಅವನು ನನ್ನಂಗ ನೋಡಕ್ ಕರ್ರಗ ಇದ್ದ. ಅವಾಗ ಹಾಡ್ಲಿಕ್ಕೆ ಬರ್ತಿತ್ತು. ನಾವು ಅವನಕ್ಕೆ ಬರೇ ಹಾಡು ಕಲ್ತ್ ನೋಡ. ಅವ ಹೇಳಿಕೊಟ್ಟ ಹಾಡು ಈಗಷ್ಟೇ ನೆನಪಾಗಿತ್ತಾಗ್ಯಾ? ಹಾ, ಇದು ಉಲೂಲೆ ಉಲೂಲೆ ಲೇಲಾರೆ ಲೇಲಾರೆ ಉಲೂಲೆ ಉಲೂಲೆ ಲೇಲಾರೆ ಲೇಲಾರೆ ಸಟಲೆ ಕಾವಿ ನದಿಯಲ್ಲಿ ಹರಿಯಿತು ನೋಡಿ ಕೆಂಪು ರಕ್ತದ ಹೊಳೆ. ಸಟಲೆ ಕಾವಿ ನದಿಯಲ್ಲಿ ಹರಿಯಿತು ನೋಡಿ ಕೆಂಪು ರಕ್ತದ ಹೊಳೆ. ಹಿಂದೂದಲ್ಲ ಮುಸ್ಲಿಂದಲ್ಲ ಯಾರದಿ ಕೆಂಪು ರಕ್ತ. ಹಿಂದೂದಲ್ಲ ಮುಸ್ಲಿಂದಲ್ಲ ಯಾರದಿ ಕೆಂಪು ರಕ್ತ. ಏನೇನೋ ಹೇಳ್ಕೊಟ್ಟಿದ್ದ. ಹಂಗಂದ್ರೆ ಏನಜ್ಜ? ಹಂಗಂದ್ರ ಈ ಹಿಂದೂಸ್ತಾನ್ ಪಾಕಿಸ್ತಾನ ಅಂತ 2 ದೇಶ ಅದ. ಅವಾಗ ಎಷ್ಟೋ ಮಂದಿ ಹಿಂದೂಗಳನ್ನ ಮುಸಲ್ಮಾನರು ಚೂರಿ ಇರಿದುಕೊಂಡ್ರು. ಎಷ್ಟೋ ಮಂದಿ ಹಿಂದೂಗಳು ಮುಸಲ್ಮಾನರನ್ನ ಜಂಬೆ ಹಾಕಿ ಕೊಂದ್ರಂತ. ಈಗ ಇವ್ರನ್ನ ಅವರು ಕೊಂದು ಅವ್ರನ್ನ ಇವ್ರು ಕೊಂದು ಈ ಕೊಂದವ್ರ ರಕ್ತ ಎಲ್ಲ ಈ ನದಿಯೊಳಗೆ ಹರಿತಿತ್ತಂತ. ಆ ಹರಿಯೋ ರಕ್ತದ ಬಣ್ಣ ಕೆಂಪು. ಅದಕ್ಕೆ ಯಾವ ಧರ್ಮದ ಬಣ್ಣ ಅಂತ ಹೆಸರಿಡ್ತೀರಿ ಅಂತ ಏನೇನೋ ಹೇಳ್ತಿದ್ದ. ಅಜ್ಜ, ವೈರಿ ದೇಶದ ಸೈನಿಕ ದೋಸ್ತಿ ಮಾಡಿ ಅವ್ನು ಹಾಡು ಕಲ್ತಿ ಅಂದ್ರ
ನೀ ಏನ್ ಯುದ್ಧ ಮಾಡಿ ಗೆದ್ದಿಲ್ಲ ಬಿಡು. ಇಲ್ಲವ, ನಾ ಯುದ್ಧ ಗೆದ್ದಿಲ್ಲ. ಯುದ್ಧ ಗೆಲ್ಲೋರು ಯಾರೇ ಇದ್ರು ಅವರು ಇವತ್ತು ಎಷ್ಟು ಮಂದಿಗೆ ತಲೆ ಗುಂಡಿಟ್ಟು ಹೊಡೆದಿವಿ, ಎಷ್ಟು ಮಂದಿಗೆ ಎದೆಗೆ ಚುಚ್ಚಿದ್ವಿ ಅಂತ ತಾವು ಕೊಂದವ್ರ ಲೆಕ್ಕ ತಂದು ಸಂಜೆ ಮುಂದೆ ಒಪ್ಪಿಸ್ತಿದ್ರು. ಆಗ ನಾ ಬರೇ ಕಾವಲ್ ಕಾಯ್ತಿದ್ದೆ. ಆ ಮುನ್ನವರ್ಗ ನನ್ನ ಮನೆಯಾಗ ಅವನ ಮನೆಯಾಗೂ ಬಡತನ ಐತೆ ಅಂತ ಗೊತ್ತಾಯ್ತು. ಪಾಪ ಅವನು ಮನೆ ತುಂಬ ಮಕ್ಕಳದಾವು ಅಂತ ಗೊತ್ತಾಯ್ತು. ಅವನ್ ಕೊಂಡು ದೋಸ್ತಿ ಮಾಡಿ ಅವನ ಜೊತೆ ಹಾಡು ಕಲ್ತು ಬಂದಿದ್ದು ನೋಡ್ರ ಅಷ್ಟ. ಅಜ್ಜ, ಹಾಡ್ಲಿಕ್ ಬರವ, ಕತೆ ಹೇಳಕ್ ಬರವ, ಇನ್ನೊಬ್ರು ಬದುಕಿನ ಕತೆಗೆ ಕಿವಿ ಆಗವ. ನೀ ಯುದ್ಧಕ್ಕೆ ಹೋಗ್ಬಾರ್ದಿತ್ತಲ್ಲ. ಹೌದೇನಪ್ಪ. ತಂಡ್ಯಾಗ ನಡಕ್ತಿರ್ತಿ ಅಂತ ಚಾ ತಂದಿನಿ, ಬಾ ಕುಡಿ ಬಾ. ಈಗೀಗ ಈ ಜಗತ್ತಿನ ಸಿಹಿಗೆಲ್ಲ ಏನಾಗೈತು ಅಂತ ಅಂದ್ರ ಅಂದ್ರ ನೋಡ್ತಂಗಿ, ನಿನಗೆ ಹಾಡು ಹೇಳಿ ಕೊಡ್ತೈತಲ್ಲ, ನೀನು ಹೆಚ್ಚು ಹೆಚ್ಚು ಹಾಡು ಹೇಳಿ 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 ಎಲ್ಲರ ಮನಸ್ಸನ್ನ ಸಿಹಿ ಮಾಡ್ಬೇಕಾಗಿದೆ. ಈಗ ಬರೀ ಎಲ್ಲರ ಮನಸ್ಸಿನಾಗ ಕಹಿ ತುಂಬ್ಕೊಂಡ್ಬಿಟ್ಟೈತಿ. ಅವ ಇದು ಇವ ಅದು, ಇದನ್ನೆಲ್ಲ ಸರಿ ದೂಸ್ಬೇಕಂದ್ರೆ ನೀ ಜಾಸ್ತಿ ಹಾಡು ಹೇಳ್ಬೇಕು. ನಾಳಿಂದ ಒಂದ್ ಚಮಚ ಸಕ್ಕರೆ ಜಾಸ್ತಿ ಹಾಕ್ಬಾರ್ದು. ಇವತ್ತು ಮತ್ತಿಬ್ರು ಬಂದು ಈ ಹೊಲ ಮನೆ ನೋಡ್ಕೊಂಡು ಬಾರ್ದು. ಮಾಲಕ ಹೊಲ ಮನೆ ಮಾತಾಡ್ತೇನು? ನನಗೂ ಗೊತ್ತಿಲ್ಲ, ಆದ್ರೆ ನೀವು ಈ ತಿಂಗಳದಾಗ 3ನೇದವರು. ಈ ಪ್ಯಾಟಿ ಮಂದಿ ಹೊಲಗಳನ್ನು ಖರೀದಿ ಮಾಡೋದಿಲ್ಲ. ತಿಂಗಳಿಗೊನಿ ಪಗಾರ ಬಂದಿರ್ತದಲ್ಲ, ಪಗಾರ ಹವಾಸಿರಿ ಹಿಂಗ್ ಬಂದು ಹೊಲಗಳನ್ನೆಲ್ಲ ನೋಡ್ಕೊಂಡು ತಮ್ಮ ಕಾರಿಂದ ದುಡ್ಡು ಹಾಸ್ಕೊಂಡು ಹೊರಟೋಕಾರು. ಹತ್ತು ಹೊಳ್ಳಿ ಬರಂಗಿಲ್ಲ ಇವರು ಅಂತವ್ರ. ಆದ್ರೆ ಇವ್ರೆಲ್ಲರ ಗತಿ ಇರ್ಲಿಲ್ಲ. ಇವ್ರು ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು. ಕೈಯಾಗ ಈ ಹೊಲ ಮನೆ ಕಾಗದ ಪತ್ರವನ್ನು ಹಿಡ್ಕೊಂಡು ಬಂದಿದ್ರು. ಅವ್ರು ನಿಮ್ಗೇನ ಹೇಳಿದ್ರು? ಇಲ್ಲ, ಬರೀ ಮಾತಾಡ್ಸಿದ್ರು ಅಷ್ಟ. ಮತ್ತ ನೀ ಸುಮ್ಕ ವಿಚಾರ ಮಾಡ್ತೀವಿ ಬಿಡಜ್ಜ. ಇವ್ರೇನಾದ್ರು ಈ ಹೊಲ ಮನೆ ಖರೀದಿ ಮಾಡಿದ್ರು ನನಗ ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಮತ್ತೊಂದು ಆಳು ತಂದಿಟ್ಕೊಳ್ತಾರೆ. ಅವಾಗ ನಾನು ಈ ಗುದ್ಲಿ ಬಾರಿ ದನ ಅಜ್ಜ ಹಂಗನ್ಬೇಡ. ಈ ಕೋಣಿ ಅಂತ ಬ್ಯಾಟಿ ಅಂತ ತಿರ್ಗಾಡೋ ಮಾತಂಗಿ ಕೇಳಿಸ್ಕೊಂಡ್ರ ತತಾಸ್ತು ಅಂದ್ಬಿಡ್ತಾಳು. ಮಾತಂಗಿ ನಿನ್ನ ಕೂದೋ ಊಧೋ ಊಧೋ ಎಲ್ಲವ್ವ ನಿನ್ನ ಕೂದೋ ಊಧೋ ಊಧೋ. ತಪ್ಪಾತು ಬಿಡು, ಆ ವಿಚಾರ ಬಿಟ್ಟು ಬೇರೆ ವಿಚಾರ ಮಾತಾಡೋದು. ಹೇಳ, ಇವತ್ತು ನೀವು ಊರಾಗ ಏನೇನ್ ಕಿಡಿಗೇಡಿತನ ಮಾಡಿದಿ? ಈ ಊರ ಕಿಡಿಗೇಡಿತನ ಮಾಡುವಂತದ್ದು ಏನು ಇಲ್ಲ ಬಿಡಜ್ಜ. ಯಾಕೆ ಬೇ? ಆ ಮೇಸ್ತ್ರಿ ಮನೆ ಅಂಗಳದಾಗ ಮಸ್ತ್ ಪೇರ್ಲಕಾಯಿ ಬಿಟ್ಟಿದ್ವು, 2 ಕಿತ್ಕೊಂಬಾರ. ಬ್ಯಾಡಜ್ಜ, ಆ ಮೇಸ್ತ್ರಿ ಮನೆ ಅಂಗಳದಾಗಿನ ಪೇರ್ಲಕಾಯಿ ನಾನ ಹರಿದೀನಿ ಅಂತ ಆ ಮೇಸ್ತ್ರಿ ಹಿಂತಿ ಗೊತ್ತಾದ್ರ ನನಗ್ ಟಿವಿ ನೋಡಕ ಬಿಡಂಗಿಲ್ಲ. ಈ ಕಿಡಿಗೇಡಿತನ ಎಲ್ಲ ಬಂದ್ ಏನಿದ್ರು ಮೋಜು ಮಜಾ ಮಸ್ತಿ ಇವೆಲ್ಲ ಹೊಸವು. ಇವನ್ನೆಲ್ಲ ಯಾವಾಗಿಂದ ಶುರು ಮಾಡಿದಿ? ಭಾಳ ದಿನ ನನಗೆ ಇಲ್ಲೇನೈತಿ ಹೇಳು, ಬ್ಯಾಸ್ರ ಆಕೈತಿ. ಯಾಕೆ ಹಂಗಂತಿ? ಒಂದ್ಸಲ ಕಲ್ ಬಿಟ್ಟು ನೋಡಲ್ಲ. ಈಗ ಕಣ್ಣು ಬಿಟ್ಕೊಂಡೇ ಇದೆ ನೋಡಿಲಿ, ಅವ ದೊಡ್ಡ ದೊಡ್ಡ ಕಣ್ಣುಗಳು. ಅದ ಹಳೆ ಇಲ್ಲ ಒಂದ್ ಕತಿ, ಅದ ಚೌಡ್ಕಿ, ಅದ ವರ್ಷಕ್ಕೊಮ್ಮೆ ಜಾತ್ರೆ. ಇಲ್ಲಿ ಏನು ಹೊಸ ನಡೆಯುವುದಿಲ್ಲ ಅಜ್ಜ. ನಿನಗೇನಾಗೈತಿ? ಯಾಕೆ ಹಿಂಗ ಮೋಜು ಮಜಾ ಮಸ್ತಿ ಅಂತ ಪದಾರ್ತಿ? ನನಗ ಗೊತ್ತಿಲ್ಲ. ನಾನು ರೇಣವ್ವ ಮಿಲಿಟ್ರಿ ಮುತ್ಯ ಮೊಮ್ಮಗಳು ಅಷ್ಟಾಗೇನೆ. ಇಲ್ಲೇನು ನಡೆಯಂಗಿಲ್ಲ. ಬಾಯ್, ಇವೇನಿವು? ಕುಂಬಳ ಬೀಜ. ಹೌದಲ್ಲ? ಆದ್ರೆ ಅಷ್ಟೇ, ನನ್ನ ದೃಷ್ಟಿಯೊಳಗ ಇವು ಎಲ್ಲವೂ ತಾಯಿ ಪವಾಡಗಳು. ಇದ್ರೊಳಗೆ ಒಂದು ಬೀಜ ತೆಗೆದು ನೆಲಕ್ಕೆ ಹಾಕಿದೆ ಅಂತ ಇಟ್ಕೋ. ಅದು ಬಳ್ಳಿಯಾಗಿ ಮತ್ತೆ 4-6 ಕುಂಬಳಕಾಯಿ ಕೊಡ್ತೈತಿ. ಆ 4-6 ಕುಂಬಳಕಾಯಿ ಹೊಡೆದ್ರೆ ಮತ್ತೆ ಬೊಗಿಷ್ಟು 30 ಬೀಜಗಳು ಸಿಗ್ತಾವಿಲ್ಲೋ. ಇಂಥ ಪವಾಡಗಳು ಇಡೀ ಭೂಮಿ ತುಂಬ ನಡೀತಿರ್ಬೇಕಾದ್ರೆ ನೀ ಏನು ನಡೆಯೋದಿಲ್ಲ ಅಂತೀಯಲ್ಲದೆ? ಅಜ್ಜ, ಆ ಕುಂಬಳ ಬೀಜದಾಗ ಒಂದ್ ಹುಡುಗಿ ಏನ್ ಮಜಾ ಮಾಡ್ಲಿಕ್ಕೆ ಆಗ್ತೈತಿ ಹೇಳಿ ನೋಡುನು. ನಿನಗೇನಾಗೈತಿ? ಯಾಕೆ ಹಿಂಗ ಮೋಜು ಮಜಾ ಮಸ್ತಿ ಅಂತ ಪದಾಡ್ಲಿಕ್ಕತಿ? ನನಗೆ ಗೊತ್ತಿಲ್ಲ ಅಜ್ಜ. ನಾನು ಹಾಡ್ಬೇಕು, 4 ಮಂದ್ಯಾಗ ಮೈ ತುಂಬಿ ಹಾಡ್ಬೇಕು. ಹಾಡು
ಹಿಡಿದ ಹಾಡಾಕ ನಿಂತ್ಯಂದ್ರ ಅದ್ಯಾಗ ಹೋಗೋರು ಸೈ ಶಾಬಾಷ್ ಮೆಂಟ್ರಿ ಮುತ್ಯಾನ ಮೊಮ್ಮಗಳ ಅಂತಾರು. ಅಷ್ಟ ಸಾಕೇನು? ನಿನಗೇನು ತಿಳಿಯುವುದಿಲ್ಲ ಬಿಡು. ತಿಳ್ಕೊತೀನಿ. ಅಜ್ಜ ಹಾ ಅಜ್ಜ, ಏನಪ್ಪ? ನಾನು ವೇದಿಕೆ ಮ್ಯಾಲ ನಿಂತ ಹಾಡ್ಬೇಕು. ಹುಚ್ಚಿ, ನಮ್ಮೂರು ಸಾಲ್ಯಾಗ ವೇದಿಕೆ ಮ್ಯಾಲ ನಿಂತ ಹಾಡಾಕತ್ತಿದ್ರು ನಮ್ಮೂರು ಮಾಸ್ತರುಗಳು, ಊರು ಹಿರಿಯರು ಎಲ್ಲರೂ ನಿನಗೆ ಶಬ್ಬಾಷ್ ಅನ್ನವ್ರ. ಮತ್ತ ನೀ ಗುಡಿ ಒಳಗ ಚೌಡಿಗೆ ಹಿಡಿದು ಹಾಡಾಕತ್ತಿದ್ರು ಥೇಟ್ ಎಲ್ಲೋ ತಾಯಿಯನ್ನು ಕಾಣಿಸ್ತಿ ಅಂತಿದ್ರು ಸತ್ತಕ್ಕ. ಅಷ್ಟ ಸಾಲುದಿಲ್ಲ ಅಜ್ಜ. ಹಾಡುವ ಮುಂದೆ ಅದೇ ಅದೇ ಹಾಡು ಹಾಡೋದು ನನಗೆ ಬೇಡ. ನಾನು ಹೊಸ ಹಾಡು ಹಾಡ್ತೀನಿ. ಹೊಸ ಹಾಡ? ನೀ ಕವಿ ಮಾಡಿ ಹಾಡುವಂತ ಹಾಡುಗಳೆಲ್ಲ ಹಚ್ಚ ಹೊಸ ಇರ್ತಾವ. ಮೊನ್ನೆ ಸತ್ಯಕ್ಕೆ ಹೇಳ್ತಿದ್ರು, ಈ ಎಲ್ಲವ ತಾಯಿ ಮತ್ತು ಮಾತಂಗಿ ತಲಿ ಅದನ್ನು ಬದಲಾದ ಕತಿ ಇಟ್ಕೊಂಡು ಹಾಡು ಮಾಡಿದ್ದೆ ಅಂತಲ್ಲ, ಅದು ಬಹಳ ಮಸ್ತ್ ಇತ್ತಂತ. ಅದನ್ನೊಂದ್ಸಲ ಹಾಡಾಗ ನೋಡೋಣ ಹೆಂಗಿತ್ತದು. ಅಜ್ಜ ಅಜ್ಜ, ನೀ ಬರೇ ಬರೇ ಇಲ್ಲಿದೆ ಮಾತು ಹೇಳ್ತಿ. ನಾನು ಈ ಚೌಡಿಕೆ ಬಿಟ್ಟು ಬೇರೆ ಹಾಡು ಹಾಡ್ತೀನಿ. ಇವತ್ತು ಮುಂಜಾನೆ ಮುಸ್ರಿ ತಿಕ್ಕುವಾಗ ಒಂದು ಹೊಸ ಹಾಡು ಕಟ್ಟಿದೆ. ಹೊಸ ಹಾಡ ಕೇಳು. ಹೋಗಬೇಕು ನಾನು, ಹೋಗಬೇಕು ನಾನು ದೂರ ದೂರ ದೂರಕ್ಕೆ, ಊರುಗಳ ಹಿಂದೆ ಸರಿಸಿ ಮುಂದೆ ಮುಂದೆ ಮುಂದಕ್ಕೆ. ಹೋಗಬೇಕು ನಾನು, ಹೋಗಬೇಕು ನಾನು ದೂರ ದೂರ ದೂರಕ್ಕೆ, ಊರುಗಳ ಹಿಂದೆ ಸರಿಸಿ ಮುಂದೆ ಮುಂದೆ ಮುಂದಕ್ಕೆ. ದಾರಿಯುದ್ದಕ್ಕೂ ಹಾವಿನಂತೆ ಹರಿದು ಶಿಳ್ಳೆ ಹಾಕುತ್ತಾ ಮುಂದೆ ಓಡುತ್ತಾ, ದಾರಿಯುದ್ದಕ್ಕೂ ಹಾವಿನಂತೆ ಹರಿದು ಶಿಳ್ಳೆ ಹಾಕುತ್ತಾ ಮುಂದೆ ಓಡುತ್ತಾ. ಚುಕ್ಕುಕು ರೈಲು ಹತ್ತಿಕೊಂಡ ಮೇಲು, ಚುಕ್ಕುಕು ರೈಲು ಹತ್ತಿಕೊಂಡ ಮೇಲು, ಕಲ್ಲುಗಳು ಗರಿಗೆ ಗರಿ ಓಡಬೇಕು ಹಾಡಬೇಕು ದೂರ ದೂರಿನಲ್ಲಿ. ಹೋಗಬೇಕು ನಾನು, ಹೋಗಬೇಕು ನಾನು ದೂರ ದೂರ ದೂರಕ್ಕೆ, ಊರುಗಳ ಹಿಂದೆ ಸರಿಸಿ ಮುಂದೆ ಮುಂದೆ ಮುಂದಕ್ಕೆ. ಅಜ್ಜ, ಯಾಕ ಹಾಡು ಪಸಂದ್ ಬರ್ಲಿಲ್ಲೇನೋ? ಬೇಡ, ಇನ್ಯಾವತ್ತು ಈ ಹಾಡು ನನ್ನ ಮುಂದೆ ಹಾಡು ಮಾಡ. ಯಾಕ? ಇದ್ರಾಗ ಏನ್ ತಪ್ಪೈತಿ? ಅದ್ರೊಳಗೆ ಏನು ತಪ್ಪಿಲ್ಲ, ಆದ್ರೆ ಈ ರೈಲ್ ಗಾಡಿ ಹಾಡು ಹಾಡಬೇಡ ಅಂದೆ. ನೀ ಬೇರೆ ಹಾಡು ಬೇಕಿದ್ರ ನಿಮ್ ಸಾಲೆ ಹಾಡಿ, ಇಲ್ಲ ಈ ಗುಡ್ಡದ ಹಾಡು ಹೇಳು. ಇಲ್ಲಾಂದ್ರೆ ಆ ಗೋಧಿ ಹುಗ್ಗಿ ಗಂಗೆನ ಹಾಡು ಹೇಳ್ತಿದ್ದಲ್ಲ, ಅದು ಬಹಳ ಚಂದ ಇತ್ತು, ಅದನ್ನ ಹೇಳು. ಈ ರೈಲ್ ಗಾಡಿ ಹಾಡು ಒಂದು ಹಾಡು ಬೇಡ. ನನಗೇನು ಬೇಡ, ನಾನು ಹೋಗ್ತೇನೆ ಬಿಡು. ರೇಣವ, ಏ ರೇಣವ, ಬಾಯ್ ಬಾರವಾ. ನನಗೆ ನಿನ್ನ ಮೇಲಾಗಲಿ ನಿನ್ನ ಹಾಡಿನ ಮೇಲಾಗಲಿ ಸಿಟ್ಟಿಲ್ಲ. ಆದ್ರೆ ನೀ ಇವತ್ತು ಹಾಡ್ತಿದ್ದಲ್ಲ, ಆ ಹಾಡು ನನ್ನ ಎದೆಯಾಗ ಮುಳ್ಳು ತಗೊಂಡು ಚುಚ್ಚಿದಂಗೆ ಮಾಡ್ತು. ಮನೆ ಮುಂದೆ ರೈಲ್ ಹಳಿ ಇತ್ತು. ಆ ರೈಲ್ ಗಾಡಿ ಒಳಗೆ ಕಾಟ ಮಾಡ್ಕೋತ ನಿಂತಿದ್ರು. ದಿನಕ್ಕೆ 8 ರೈಲ್ಗಳು ಆ ಕಡೆ ಹೋಗ್ತಿದ್ವು, ಈ ಕಡೆ ಬರ್ತಿದ್ವು. ಆ ರೈಲ್ ಹಳಿ ಇರ್ತಿತ್ತು. ಆ ರೈಲ್ ಹಳಿ ಗುಂಟಾಗಿ ಕಳಿಸ್ಕೊಂಡು ಚಿಗರಿ ಮುಂಬೈಗೆ ಹೋಗದಾಯ್ತಿದ್ರ ನನ್ನ ಮಗಳು ಭಾಗವ್ವ ಇನ್ನೂ ಬದುಕಿರ್ತಿದ್ವು. ಇಲ್ಲಿ ನಿನ್ನ ಹಿಂಗೆ ತಲೆ ಮೇಲೆ ಕೈ ಕೊಂಡು ಕುಂಟಿರ್ತಿದ್ವು. ಏನೋ ಆ ರೈಲಿನಿಂದಾಗಿ ನನ್ನ ಮಗಳು ಮುಂಬೈಗೆ ಹೋದ್ರು. ಆ ರೈಲಿನಿಂದಾಗಿ ನೀನು ಬಂದಿ, ನಿನ್ನ ಆಯಿ ತೋಳ್ಯಾಗ ಕರಿ ಕಬ್ಬಿ ಒಳಗ ಇಷ್ಟು ಕೂಸು ನೀನು. ಇದೆಲ್ಲ ಏನು ಹೇಳೇ ಇಲ್ಲಲ್ಲ, ಯಾಕೆ ಹೇಳಿಲ್ಲ ಅಜ್ಜ? ಯಾಕಂದ್ರ ನಿಮ್ಮ ಅವ್ವನ ಕತಿ ನಿನಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ನಿನ್ನ ಸಣ್ಣ ಮನಸ್ಸು ಘಾಸಿ ಆಗ್ಬಾರ್ದು ಅಂತ ಹೇಳಿರಲಿಲ್ಲ. ಅಜ್ಜ, ನಾನೀಗ ದೊಡ್ಡಕ್ಕೆ ಆಗಿದೆ. ಹೇಳು, ನಮ್ಮ ಅವ್ವನ ಕತಿ ಹೇಳಜ್ಜ.
ನಿನ್ ಮಗಳು ಭಾಗವ್ವ ಮುಂಬೈ ರೈಲು ಹತ್ತಿ ಹೋಗ್ಬಿಟ್ಲು ಅಂದ. ನನ್ನ ಮಗಳು ಮುಂಬೈಗೆ ಹೋಗ್ಯಾಳ, ಇರ್ಲಿಕ್ಕಿಲ್ಲ ಬಿಡು ಅಂತ ಸುಮ್ಮನೆ. ನನ್ನ ಮಗಳು ಬರಲೇ ಇಲ್ಲ. ಕೊನೆಗೆ ನಾನು ನಿಮ್ಮ ಆಯಿ ಇಡೀ ಊರೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲೇ ಇಲ್ಲ. ಕಡೆಗೆ ಸ್ಟೇಷನ್ ಹೋಗಿ ನೋಡಿದ್ವಿ, ಅಲ್ಲೂ ಇರಲಿಲ್ಲ. ಆಕಿ ಕರೆನ ಮುಂಬೈ ರೈಲ್ ಹತ್ತಿ ಹೋಗ್ಬಿಟ್ಟಿದ್ವಿ. ಬಿಡು, ಸಣ್ಣ ಹುಡುಗಿದ ತಿಳಿಲಾರ್ದ ಹೋಗಿರ್ಬೇಕು, ಮತ್ತೆ ಮಳೆ ಬರ್ತಾಳ ಅಂತ ನಾ ತಿಳ್ಕೊಂಡಿದ್ವಿ. ದಿನಗಳು ಕಳೆದು, ವಾರ ಕಳೀತು, ತಿಂಗಳಾತು, 6 ತಿಂಗಳಾತು, ವರ್ಷ ಆದ್ರೂ ನಮ್ಮ ಮಗಳು ಭಾಗವೇನು ಮತ್ತೆ ಹೊಳ್ಳಿ ಬರಲೇ ಇಲ್ಲ. ಕೊನೆಗೊಂದಿನ ಮುಂಬೈ ಬಾಂದ್ರಾದ ದೊಡ್ಡ ಆಸ್ಪತ್ರೆಯಿಂದ ಒಂದು ತಾರ ಬಂತು. ಹಿಂಗ ನಿಮ್ಮ ಮಗಳಿಗೆ ಹುಷಾರಿಲ್ಲ, ನೀವು ಎಷ್ಟೊತ್ತಿದ್ರು ಮುಂಬೈಗೆ ಬಂದು ಕರ್ಕೊಂಡು ಹೋಗ್ರಿ ಅಂತ ಸುದ್ದಿ ಕೊಟ್ಟಿದ್ರು. ನಿಮ್ಮ ನಾಯಿ ತನ್ನ ಮಗಳಿಗೆ ಹುಷಾರಿಲ್ಲ ಅಂತ ಕೇಳಿದಕ್ಕಿನ ಗಾಬರಿಯಾಗಿ ಗೊತ್ತು ಗುರಿ ಇಲ್ಲದಂತಹ ಮುಂಬೈ ರೈಲು ಹತ್ತುಕೊಂಡು ಹೋಗಿಬಿಟ್ಲು. ನಾನು ಗಾಬರಿಯಾಗಿದ್ದೆ, ಒಬ್ಬನ ಕುಳಿತಿದ್ದೆ. ಮಗಳಿಗೆ ಏನಾಯ್ತು ಏನಿಲ್ಲವೋ ಅನ್ನೋ ಸಂಕಟ. ಕಡೆಗೆ 8 ದಿನ ಬಿಟ್ಟು ನಿನ್ನ ಆಯಿ ನನಗೊಂದು ತಾರ ಕೊಟ್ಟು, ಹೆಂಗ ಇಂಥ ದಿವಸ ನಾನು ಸ್ಟೇಷನ್ಗೆ ಬರ್ತೀನಿ ಮುಂಬೈ ಮೇಲ್ಗಾಡಿಗೆ, ನೀನು ಎಷ್ಟೊತ್ತಿದ್ರು ಸ್ಟೇಷನ್ಗೆ ಬರಬೇಕು ಅಂತ ಸುದ್ದಿ ಕೊಟ್ಟಿದ್ರು. ಮಗಳು ಕರ್ಕೊಂಡು ಬರಾಕತ್ತಿರ್ಬೇಕು ಅಂತ ಹೇಳಿ ನಾನು ಅವಸರ ಮಾಡಿ ಸ್ಟೇಷನ್ಗೆ ಹೋದ್ರ ಅಲ್ಲಿ ಭಾಗವನ ಬದಲಿಗೆ ನೀನು ಬಂದಿದ್ದಿ. ನಿನ್ನ ಆಯಿ ಮುಂಬೈಗೆ ಹೋಗೋದ್ರಾಗ ನಿಮ್ಮವ್ವ ನಿನ್ನನ್ನು ಪಡೆದು ಸತ್ತು ಬಿಟ್ಟಿದ್ರು. ನಿನ್ನ ಆಯಿಗೂ ಮಗಳ ಮುಖ ನೋಡ್ಲಿಕ್ಕಾಗ್ಲಿಲ್ಲ ಅಂತ. ನಮ್ಮವ್ವ ಒಬ್ಬನ ಜೋಡಿ ಓಡಿ ಹೋಗಿದ್ದಲ್ಲ. ಯಾರು ಹೇಳಿದ್ರು? ನನ್ನ ಗೆಳತಿಯರು ಅವ್ರ ಮನ್ಯಾಗ ಅವ್ರ ಅಪ್ಪ ಅವ್ವ ಮಾತಾಡ್ದಂಗ್ ಕೇಳಿಸ್ಕೊಂಡಿರ್ತಾರಲ್ಲ. ಹೆಸರು ಪಕ್ಯ ಪ್ರಕಾಶ ಅಂತ. ನಮ್ಮಪ್ಪ ಏನು ಅಲ್ಲ, ಹೆಂಗಿದ್ದ ನೋಡಕ? ಸುದ್ದಿ ತೆಗಿಬೇಡ ನನ್ನ ಮುಂದೆ. ಊರ್ ಉಡಾಳ, ಊರಿಗೆ ಬ್ಯಾಡ ಆಗಿಟ್ಕೊಂಡ. ಕೆಮ್ಮೋದು, ಕ್ಯಾಕಸೋದು, ಬಣ ಸೋಕಿ ಮಾಡ್ಕೊಂಡು ತಿರುಗಾಡು, ತುಡುಗ್ ಮಾಡ್ಕೊ. ಅವ್ವ ಆಕೆಗೂ ಹಾಡು ಪಸಂದ್ ಬರ್ತಿತ್ತೇನು? ಅದು ಪುಟ್ಟಿ ನಿನ್ನಂಗ ತೆಗಿ. ನಿನ್ನ ಆಯಿ ನಿನ್ನ ಸ್ಟೇಷನ್ದಾಗ ಕರಿ ಕಂಬಳಿಯೊಳಗೆ ಸುತ್ಕೊಂಡು ತಗೊಂಡು ಬರ್ತಿದ್ರು ಅಂತ ಹೇಳಿದ್ರಲ್ಲ, ಆಗ ನಾ ಓಡಿ ಹೋಗಿ ಆಕೆ ಕೈಯಾಗಿನ ಬಾಸ್ಕೆಟ್ ಚೀಲಾಯಿಸ್ಕೊಂಡೆ. ಅಷ್ಟೊತ್ತಿಗೆ ನೀನು ಅಳ್ಳಿಕ್ ಶುರು ಮಾಡಿದೆ. ನಾನು ಬದುಕಿ ಇದೇನ ಈ ಚೋಟ್ ಹುಡುಗಿ ಬರೇ ಅಳತೈತಲ್ಲ ಅನ್ನೋದಕ್ಕ, ಹಿರಿಯ ಕೂಸಾಡಕತ್ತಿಲ್ಲ ಹಾಡಾಕತ್ತೈತಿ ಅಂದ್ರು. ಆಯಿ ಹಂಗಂತ? ಈ ಉಳುಕಿ ಸಣ್ಣ ಹುಡುಗರು ಚಿರುಗಣ್ ಮಾಡ್ಕೊಂಡು ಒಂಥರ ಅಂತಾವಲ್ಲ, ಹಂಗಿರ್ಲಿಲ್ಲ ನಿನ್ನ ಬರೀ. ನಿನ್ನ ಆಯಿ ಹತ್ತಿನ ಹಾಲೊಳಗತ್ತಿ ನಿನಗೆ ಚಿಪ್ಪಿಸ್ತಿದ್ರ, ನೀನು ಹಾಡಿದಂಗ ರಾಗ ಮಾಡ್ತಿದ್ದಿ. ಮತ್ತ ನಾನು ನಿನ್ನ ಆಯಿ ವಿಚಾರ ಮಾಡಿದ್ದೀನಿ, ನಮ್ಮ ಮಗಳು ಭಾಗವತ್ತು ಹೋಗ್ಬಾರ್ದು, ಮೊಮ್ಮಗಳು ಹೋಗ್ಬಾರ್ದು ಅಂತ ಹೇಳಿ ಈ ರೈಲ್ ಬಳಿ ಇರಬಾರ್ದು, ರೈಲಿನ ಸದ್ದ ಕೇಳಿಸಬಾರ್ದು ಅಂತ ಹೋಗಿದ್ರು ಒಂದ್ವಿ. ಅಷ್ಟೊತ್ತಿಗೆ ಈ ಎಲ್ಲವನ್ನ ಗುಡ್ಡದಾಗ ಈ ಹೊಲ ಮನೆ ಕಾಯೋ ಕೆಲಸ ಐತೆ ಅಂತ ಗೊತ್ತಾಯ್ತು. ಇಲ್ಲಿಗೆ ಬಂದ್ವಿ. ನನಗ ಆಯಿ ನೋಡಿ ನೆನಪ ಇಲ್ಲ. ಅಲ್ಲ, ಆಕೆ ಎಣ್ಣೆ ಹಚ್ಚಿ ಜಳಕ ಮಾಡಿಸ್ತಿದ್ರು ಮೆತ್ತನ ಕೈ ನೆನಪದಾವು. ಆಕಿನೂ ನಮ್ಮನ್ನ ಲಗುನ ಬಿಟ್ಟು ಹೋದ್ರು. ಆಮೇಲೆ ಈ ಒರಟು ಕೈಗಳು ನಿನಗೆ ಜಳಕ ಮಾಡಿಸ್ತಿದ್ರು. ಅಜ್ಜ ಕಪ್ಪಾತು, ಇನ್ನೊಂದ್ಸರ್ತಿ ರೈಲ್ ಗಾಡಿ ಹಾಡು ಹಾಡಂಗಿಲ್ಲ. ನನಗ ಹೊತ್ತಾತು, ನಾನು ಅಡ್ಗೆ ಮಾಡ್ಬೇಕು, ಮನೆಗೆ ಹೋಗ್ತೇನೆ, ನೀನು ಲಗುನ್ ಬಾ. ಇಲ್ಲೇ ಹೊಲ್ದಾಗ ಕುಂತು ಬಿಡ್ಬೇಡ. ಅಜ್ಜ ಅಂದ್ರೆ ನನ್ನ ಅಜ್ಜ. ಅಜ್ಜ ಅಜ್ಜ ನನ್ನಜ್ಜ ಮಿಟ್ರಿ ಮುತ್ಯ ನನ್ನಜ್ಜ, ಅಜ್ಜ ಅಜ್ಜ ನನ್ನಜ್ಜ ಮಿಟ್ರಿ ಮುತ್ಯ ನನ್ನಜ್ಜ. ಯುದ್ಧ ಗೆದ್ದವನಲ್ಲ ಕೈಯಲ್ಲಿ ಬಂದು ಹಿಡಿದಿದ್ದ, ಯುದ್ಧ ಗೆದ್ದವನಲ್ಲ ಕೈಯಲ್ಲಿ ಬಂದು ಹಿಡಿದಿದ್ದ. ಅಜ್ಜ ಅಜ್ಜ ನನ್ನಜ್ಜ ಮಿಟ್ರಿ ಮುತ್ಯ ನನ್ನಜ್ಜ, ಅಜ್ಜ ಅಜ್ಜ ನನ್ನಜ್ಜ ಮಿಟ್ರಿ ಮುತ್ಯ ನನ್ನಜ್ಜ, ಮಿಟ್ರಿ ಮುತ್ಯ ನನ್ನಜ್ಜ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116,
ಏನ್ ವಿಚಾರ ಮಾಡ್ಲಿಕ್ಕೆ ನಾವು ಮೊಮ್ಮಗಳನ್ನ ಸರಿ ತಂದು ಬೆಳೆಸಾಕತ್ತೀವಿ, ಆಕಿ ಕಲಿಸ್ಬೇಕಾದ್ರೆ ಬರೋಬ್ಬರಿ ಕಲ್ಸಾಕತ್ತೀನಲ್ಲೋ ಅಂತ ವಿಚಾರ ಮಾಡ್ಲಿಕ್ಕೇನು. ನೋಡಿದೆ ಅದಕ್ಕೆ ನಮ್ಮ ಮೊಮ್ಮಗಳು ಹಾಡ್ಕೊಂಡು ನಗಾಡ್ಕೊಂಡು ಹುಡುಗಾಟಿಕೆ ಮಾಡ್ಕೊಂಡು ಆರಾಮದಿಂದ ಆದ್ರ ಈಕಿಂಗ ನಮ್ಮ ಮಗಳಂಗ ನನ್ ಹೇಳಿದ್ ಕೇಳ್ದ ಹೋಗ್ಬಿಟ್ರೆ ಹ್ಯಾಂಗ ಅಂತ ಒಮ್ಮೆ ಹೆದರಿಕೆ ಆಗ್ತದೆ. ಅದು ಮುದುಕಿ ಅಡಿಗೆ ಮನ್ಯಾಗ ನನ್ನ ಬಗ್ಗೆ ಬಹಳ ಕಾಳಜಿ ಮಾಡ್ತಾಳ. ಒಮ್ಮೊಮ್ಮೆ ಅವ್ರ ಅವಳಿಗತ್ತಿನ ಆಡ್ತಿರ್ತಾಳ. ಏನು ರಾತ್ರಿ ಒಬ್ಬರು ಕೂಡ ಮಾತಾಡ್ಕೋತ ನಿಂತಾರ ನಗಾಡುವಾಗ ಥೇಟು ನಮ್ಮ ಮಗಳು ಭಾಗವನಂಗ ಕಾಣಿಸಿದ್ರು. ನನಗ ಒಂಥರ ಹೆದರಿಕೆ ಅನಿಸ್ತು. ಆದ್ರೂ ನನ್ನ ಮೊಮ್ಮಗು ನನ್ನ ಮೇಲೆ ಬಹಳ ಜೀವದ ಮುದುಕಿ. ನಿನ್ ಗೊತ್ತೈತೆ ಮುದುಕಿ, ಈಗ ಈ ಹೊಲ ಮನಿನ ಮಾಲಕ್ಕ ಮತ್ತೊಬ್ಬ ಮಾರ್ತಾನಂತ. ಮಾರಿದ್ರ ನಾನು ಇಲ್ಲಿನ ಎಲ್ಲಾ ದನ ಕರು ಗುದ್ಲಿ ಬಾರಿ ಕಸಿ ಎಲ್ಲಾ ಕಟ್ಕೊಂಡು ಮತ್ತೊಂದು ಕೆಲ್ಸಕ್ಕೆ ಹೋಗ್ಬೇಕು. ಈ ಇಳಿ ವಯಸ್ಸಿನಾಗ ಎಲ್ಲಿ ಹೋಗುದಂತ ವಿಚಾರ ಮಾಡ್ಲಿಕ್ಕಂತೀವಿ. ಏನಂದಿ? ನೀ ಹೇಳಿದ ಅಷ್ಟು ತಿಳಿಯೋದಿಲ್ಲ ಮುದುಕಿ. ನೀನು ಕೂಡ ಅಷ್ಟು ವರ್ಷ ಸಂಸಾರ ಮಾಡಿ ಆ ದೇವಿ ನನ್ನ ಓಡ್ಲಿಕ್ಕಂತೆ ಹೌದಲ್ಲ, ನಂಬುತ್ತೀನಿ. ನಾನು ಇಲ್ಲಿಲ್ಲ ಅಂತೀನಿ. ಆದ್ರೂ ಹೇಳ್ತೇನೆ ಮುದುಕಿ, ಈಗಿನ ಕಾಲಮಾನದ ಕೆಟ್ಟು ಸಣ್ಣ ಸಣ್ಣ ಮಕ್ಕಳನ್ನ ಎಳ್ಕೊಂಡು ಹೋಗಿ ರೇಪ್ ಮಾಡುವಂತಹ ಜನ ಈ ಸೃಷ್ಟಿಯಾಗಿದೆ. ನಿನಗೆ ಗೊತ್ತಿಲ್ಲ ಮುದುಕಿ, ಅವನ ಆ ಧರ್ಮ, ಇವನ್ ಈ ಜಾತಿ ಅವ ಗುಡಿಯಾಗ ಬಂದ್ರ ಹಿಂಗ ಅನ್ಬೇಕು, ಅವ ಹಿಂಗನ್ನಕತ್ತಾನ. ಇಂಥದ ಬರೀ ವನ ಜಗಳಗಳ ನಡಕ ನಮ್ಮ ಮೊಮ್ಮಗಳ ಮುಂದಿನ ಭವಿಷ್ಯ ಹ್ಯಾಂಗೋ ಏನೋ ಅಂತ ಹೆದರಿಕೆ ಆಗ್ತದೆ. ಆದ್ರೂ ಹೇಳ್ತೇನೆ ಮುದುಕಿ, ನಾನು ಈ ಸಮಾಜನ ನಂಬುತ್ತೀನಿ. ಯಾಕೆ ನನ್ನ ಮೊಮ್ಮಗಳು ಮುಂದಿನ ಭವಿಷ್ಯದ ಸಲುವಾಗಿ. ದಿನ ಬೆಳಗಾದ್ರೆ ಸಾಕು, ಇವತ್ತಾದ್ರೂ ಚಲೋ ಸುದ್ದಿಗಳನ್ನ ಕೇಳಿಸ್ಕೊಳ್ಳಪ್ಪ ಅಂತ ಬೇಡ್ಕೊತಿರ್ತೀನಿ ಸ್ವಲ್ಪ ಹೊತ್ತು. ಆದ್ರೆ ಈ ಮಂಡ್ಯ ವಯಸ್ಸಿನ ಹುಡುಗರು ಅದಾವಲ್ಲ ಹುಡುಗಿ, ಅವ್ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಯಾವನೋ ಒಬ್ಬ ನಾಯಕ ಅಂತ ಹಿಂದ್ ಹೋಗ್ತಾನೆ ಇರ್ತಾರೆ. ಕುರಿ ಹಿಂಡ್ದಂಗ ಕುರಿ ಹಿಂಡು ನಡೆದ ವಯರಿಯಾಗ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ವಯರಿಯಾಗ ಒಂದರ ಹಿಂದ ಮತ್ತೊಂದು ತಲೆ ಕೆಳಗೆ ಹಾಕೊಂಡು, ಒಂದರ ಹಿಂದ ಮತ್ತೊಂದು ತಲೆ ಕೆಳಗೆ ಹಾಕೊಂಡು ಮುಂದ ನಡೆದವ ಕುರಿ ಹಿಂದ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ವಯರಿಯಾಗ. ಸ್ವಂತ ಬುದ್ಧಿ ಸ್ವರೂಪಿಲ್ಲ ಇವತ್ತ, ಮುಂದಲ ದಾರಿ ತಿಳಿದಿಲ್ಲ ನೋಡ. ಸ್ವಂತ ಬುದ್ಧಿ ಸ್ವರೂಪಿಲ್ಲ ಇವತ್ತ, ಮುಂದಲ ದಾರಿ ತಿಳಿದಿಲ್ಲ ನೋಡ. ಹಿಂಡು ಗಟ್ಟಿ ಜೈಕಾರಂದು ಮುನ್ನ ನಡೆದಾವ, ಹಿಂಡು ಗಟ್ಟಿ ಜೈಕಾರಂದು ಮುನ್ನ ನಡೆದಾವ. ಕುರಿ ಹಿಂಡು ನಡೆದ ಬಯರಿಯಾಗ ಕರಿಮಣ್ಣಾಗ, ಕುರಿ ಹಿಂಡು ನಡೆದ ಬಯರಿಯಾಗ. ರಾತ್ರಿ ಊಟಕ್ಕ ಅಜ್ಜಗೆ ಅಡಿಗೆ ಮಾಡಿಟ್ಟು ಅವ ಹೊರಗಿಂದ ಬರ್ತಾನಲ್ಲ, ಬರುತ್ತಲೇ ಅಜ್ಜಂದಾಗ ಸುಡು ಸುಡು ನೀರು ಹದ ಮಾಡಿಟ್ರೆ ಆಯ್ತು. ಸುಡು ಸುಡು ನೀರು ಮೈಮೇಲ್ ಬಿದ್ರ ಅದು ಉಗ ಮ್ಯಾಲ ಬೀಳಬೇಕು ಅಂತ ನೀರ ಅಜ್ಜ ಜಳಕ ಮಾಡೋದು. ತೊಳೆದು ಒಣಗಿಸಿದ ಅರಿವೆಗೆ 4 ಹಿತ್ತಾಳೆ ಚಮದಾಗ 4 ಕೆಂಡ ಹಾಕಿ ಗರಿಗರಿಯಾಗಿ ಇಸ್ತ್ರಿ ಮಾಡಿಟ್ಟಿರ್ತೇನೆ ಅಂತ ನೋಡಿಲೆ ಅಜ್ಜ ಹಾಕೋದು. ಊಟಕ್ಕೆ ಮೊದಲು ಚೌಡ್ಕಿ ಹಿಡಿದು 2 ಹಾಡು ಹಾಡ್ತೇವೆ. ನಾ ಹಾಡ್ತಾ ಇದ್ರ ಅಜ್ಜ ಕಣ್ಣು ಮುಚ್ಕೊಂಡು ಕೇಳ್ತಿರ್ತಾರ. ಆಮೇಲೆ ಚಾಪಿ ಹಾಸ್ಕೊಂಡು ಅಜ್ಜ ಊಟಕ್ಕೆ ಕೊಡ್ತಾರ. ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿ ಅದ್ರ ಮೇಲೆ ಬೆಳ್ಳುಳ್ಳಿ ಖಾರ ಹಾಕಿ ಒಂದೀಟು ಬೆಣ್ಣೆ ಹಾಕೊಟ್ರ ಅವ್ನ ಊಟ ಮುಗೀತು. ನಾನು ಆ ರೊಟ್ಟಿ ತಿಂದು ಪಾತ್ರೆ ಪಗಡೆ ಎಲ್ಲ ತೊಳೆಯೋದ್ರೊಳಗ ಅಜ್ಜ ಅಂಗಳದಾಗಿನ ಹೊರಸ್ ಮ್ಯಾಲ ಅಂಗಾಟ ಮಲಗಿ ಆಕಾಶ ಚುಕ್ಕಿ ಚಿತ್ರ ಬರೀತಿರ್ತಾನ. ಅಜ್ಜಂಗ ಆಕಾಶ ಚುಕ್ಕಿಗಳ ಕಥೆಯೆಲ್ಲ ಗೊತ್ತು. ಬ್ಯಾಸ್ಗೆಲಿ ಮಾಳಿಗೆ ಮೇಲೆ ಮಲಗ್ತೀನಿ. ಅಜ್ಜ ತನ್ನ ಬಾಲ್ಯದ ಕಥೆನೆಲ್ಲ ಹೇಳ್ತಾನ, ತಾನು ದೇಶ ಸುತ್ತಿದ ಕಥೆನೆಲ್ಲ ಹೇಳ್ತಾನ. ಅಜ್ಜ ಮುಂದ ದೊಡ್ಡ ಆಕಳಿಕಿ ತೆಗಿತಾನ. ಅಜ್ಜ ನಿದ್ದೆ ಮಾಡೋದು ಖಾತ್ರಿ ಆತಂದ್ರ ನನ್ನ ಐಡಿಯಾನೇ ಬೇರೆ. ಅಜ್ಜ ನಿದ್ದೆ ಮಾಡೋದು ಖಾತ್ರಿ ಮಾಡ್ಕೊಂಡು ಸಾವಕಾಶ ಹೊಡ್ಕೊಂಡು ಹಾಸಿಗೆ ಸರಿಸಿ ಹೆಜ್ಜೆ ಸಪ್ಪಳ
ಆಡ್ದಂಗ ಜಾಗರೂಕರಾಗಿ ಮನೆಯಿಂದ ಆಚೆಗೆ ಬರ್ತೇನೆ. ಮೇಸ್ತ್ರಿ ಮನೆ ಕಾಂಪೌಂಡಿಗೆ ಹೋಗಿ ನಿಂತ ಅವ್ರ ಮನೆ ಕಿಟಕಿಯಿಂದ ಇಷ್ಟೊಂದು ಟಿವಿ ಕಾಣಿಸ್ತೈತಿ. ಮೇಸ್ತ್ರಿಗೆ ಕುಡ್ಕೊಂಡು ಟಿವಿ ನೋಡೋ ಚಟ. ಅವಂಗ ಹಾಡ್ಗಳಂದ್ರ ಬಹಳ ಇಷ್ಟ. ಯಾವಾಗ್ಲೂ ಹಾಡ್ ಕೇಳ್ತಿರ್ತಾನ. ಆದ್ರ ಎಲ್ಲ ಬಿಟ್ರ ಮುಂದಿನ ಸಾಲ ತಲೆ ಹೊಡ್ಕೊ ಬರಂಗಿಲ್ಲ. ಆದ್ರೆ ನನಗ್ ಹಂಗಲ್ಲ, ನಾಲ್ಗಿದ್ದಿಲ್ಲ ಹಾಡಿರ್ತಾವು. ಮುಂದಿನ ಸಾಲ ಮರೆತರು ಅದಲ್ಲ ಈಗ ಹೊಸ ಪದ ಕಟ್ಟಿ ಹಾಡ್ತೀನಿ. ಹ್ಯಾಂಗಂತ ಹೇಳು, ಹಿಂಗ ಕೇಳ. ರೇಣುಕರಾಜನ ಮಗಳು ಎಲ್ಲವೂ ಬಾಳ ಇಷ್ಟವಂತೆ, ಎಲ್ಲವೂ ಬಾಳ ಸತ್ಯವಂತೆ. ಒಳಗ ಗುಡಿಯ ಕಟ್ಟಿ ನೋಡೌರಿ ಬೆಂಚು, ಎಲ್ಲವೂ ನೋಡೌರಿ ಬೆಂಚು. ಒಳಗ ಗುಡಿಯ ಕಟ್ಟಿ ನೋಡೌರಿ ಬೆಂಚು, ಎಲ್ಲವೂ ನೋಡೌರಿ ಬೆಂಚು. ಸಿದ್ಧರ ರೈತರ ಯುದ್ಧ ಕೊಂಡಕ್ಕೆ ಕಾಲಗೊಂಡಾಗೋ, ಎಲ್ಲವೂ ಕಾಲಗೊಂಡಾಗೋ. ಸಿದ್ಧರ ರೈತರ ಯುದ್ಧ ಕೊಂಡಕ್ಕೆ ಕಾಲಗೊಂಡಾಗೋ, ಎಲ್ಲವೂ ಕಾಲಗೊಂಡಾಗೋ. ಮಲ್ಲಿ ಭೂಮಿನ ಮಾಲಿಯೊಳಗೊಂಡಾಗಿರುವಾಗೋ, ಎಲ್ಲವೂ ಹೊರಗಾಗಿರುವಾಗೋ. ಮಲ್ಲಿ ಭೂಮಿನ ಮಾಲಿಯೊಳಗೊಂಡಾಗಿರುವಾಗೋ, ಎಲ್ಲವೂ ಹೊರಗಾಗಿರುವಾಗೋ. ದೊಡ್ಡ ವಾಹನ ರುಂಡ ಒಯ್ಯುವಾಗ ರಾಮನ ಹಣದಾಗೋ, ಎಲ್ಲವೂ ರಾಮನ ಹಣದಾಗೋ. ದೊಡ್ಡ ವಾಹನ ರುಂಡ ಒಯ್ಯುವಾಗ ರಾಮನ ಹಣದಾಗೋ, ಎಲ್ಲವೂ ರಾಮನ ಹಣದಾಗೋ. ಹತ್ತು ದಿಕ್ಕಿನ ಪರಸೇನೆಲ್ಲ ಕಳಸಕ ಕಲಸಾಕೋ, ಎಲ್ಲವೂ ಕಳಸಕ ಕಲಸಾಕೋ. ಹತ್ತು ದಿಕ್ಕಿನ ಪರಸೇನೆಲ್ಲ ಕಳಸಕ ಕಲಸಾಕೋ, ಎಲ್ಲವೂ ಕಳಸಕ ಕಲಸಾಕೋ. ಮೂರು ಲೋಕದ ಪರಸೇನೆಲ್ಲ ಕಳಸಕ ಮೀಸಾಕೋ, ಎಲ್ಲವೂ ಕಳಸಕ ಮೀಸಾಕೋ. ಯಾರು ನೀವು? ನಾನು ಹೆದರ್ಬಿಟ್ಟೆ. ನಾನು ಈ ನಾಟಕದ ಮಾಸ್ತರ್ ಅಂತ ತಿಳ್ಕೊ. ನಿನ್ ಹಾಡು ಭಾಳ ಪಸಂದ್ ಬಂತು ನನಗೆ. ಹಾಡು ಹಿಡ್ಸಿದ್ರ ಮೆಚ್ಚುಗೆ ಹೇಳ್ಬೇಕು. ಹೇಳಿದ್ನಲ್ಲ, ಚಪ್ಪಾಳೆ ಹೊಡೆದ್ನಲ್ಲ. ಹೈ, ಕಷ್ಟ ಸಾಕಿಲ್ರಿ. ಚಪ್ಪಾಳೆ ಹೊಡಿತಾ ಕುಡಿದು ಕುಪ್ಪಳಿಸ್ಬೇಕು, ಚೀರ್ಬೇಕು, ರೇಣು ರೇಣು ರೇಣುಕಾ ಅಂತ ಹೇಳ್ಬೇಕು. ನೀನು ದೊಡ್ಡ ಗಾಯಕಿ ಆದ್ಮೇಲೆ ಬೇಕಾದ್ರ ಗಾಯಕಿ ಆದ್ಮೇಲ ಒನ್ಸ್ ಮೋರ್ ಹೇಳಿ ಮತ್ತೆ ಹಾಡ್ಲಿಕ್ಕೆ ಕೇಳ್ತೀನಿ. ಆಗ ನಾನು ಸುಮ್ನೆ ಹಾಡ್ಬೇಕೇನ್ರಿ? ಮತ್ತ ತುಟ್ಟಿ ಆಕೈತಿ, ತುಟ್ಟಿ. ಓ ರೊಕ್ಕ ಎಷ್ಟಾಗ್ತೈತಿ? ಒಂದೇ ಟಿಕೆಟ್ಗೆ 100 ರೂಪಾಯಿ. ನಿಮ್ಮ ಮನ್ಯಾಗಿನೂ ಕರ್ಕೊಂಡು ಬಂದ್ರ 200 ರೂಪಾಯಿ. ಯಾಕೆ ನಗ್ತೀರಿ? ನೋಡ್ತಾ ಇರಿ, ಒಂದಿಲ್ಲ ಒಂದಿನ ನಾ ಹಂಗಾಗಿ ಹಾಕೇನಿ. ಟಿವಿ ಒಳಗ ಬಂದೇ ಬರ್ತೇನಿ. ಆಗ ನೀವು ಇದೇ ಕಾಂಪೌಂಡಿಗೆ ಬರೀ ನಿಂತು ನಾನ್ ಹಾಡೋದನ್ನ ಕೇಳಿಸ್ಕೊಂತಿರ್ತೀರಿ. ನಿಮ್ಮೆಲ್ಲ ಚಮಕ್ ಚಮಕ್ ಅನ್ನೋ ಅರಿವೆ ಹಾಕೊಂಡಿರ್ತೀನಿ. ಕಿವಿಯ ಜುಮುಕಿ, ತಳ ತಳ ಹೊಡಿಯೋ ಚಪ್ಪಲು, ಆಮ್ಯಾಲ ಮೇಕಪ್ಪು. ನಿಮಗ ಗುರ್ತೇ ಸಿಗ್ಲಾರ್ದಷ್ಟು ಬದಲಾಗಿರ್ತೇನೆ. ಇದು ನಿನ್ನ ಕನಸೇನು? ಭಾರಿ ಕನಸ. ಯಾಕೆ? ಅದ್ರಾಗೇನ್ ತಪ್ಪೈತಿ? ನಾನು ಕನಸು ಕಾಣಬಾರ್ದೇನೋ? ತಪ್ಪೇನಿಲ್ಲ, ಆದ್ರೆ ಇದು ಭಾರಿ ಕನಸಾತು ಒಂದೇ. ನೋಡ್ರಿ, ಸಣ್ಣ ಪುಟ್ಟ ಕನಸು ಕಾಣಬಾರ್ದು. ಕನಸಂದ್ರ ಭಾರಿನೇ ಇರ್ಬೇಕು. ನಮ್ಮ ಪಾಲಿ ಕಲ್ಪಿಸ್ಕೊಳ್ವಾಗ ದೊಡ್ಡ ಕನಸ ಇರ್ಬೇಕು. ನೋಡ್ರಿ ಮಾಸ್ತರ, ನನಗೊಬ್ಬ ದೋಸ್ತ ಅದಾನ. ಅವನಿಗೆ ಬೈಕ್ ಕೊಳ್ಬೇಕು ಅಂತ ಕನಸೈತಿ ಅಂತ ಹೇಳ್ದ. ಎಂತ ಬೈಕ್ ಕೊಳ್ಬೇಕು ಅಂತ ನನ್ನ ಕಣ್ಣೊಳಗ ರಪ್ಪ ಅಂತ ಮುನೆ ಬಿಡ್ತು. ಆದ್ರ ಅವಂಗ ಗೇರ್ ಇಲ್ಲದ ಗಾಡಿ ಲೋನ್ ಹಾಕೊಳ್ಳೋದಷ್ಟು ಕನಸ. ಮೈಯೆಲ್ಲ ಅವ್ರಿ ಆ ಟಿವಿಎಸ್ ತಗೊಂಡು ಈ ಎಲ್ಲವರ ಗುಡ್ಡ ಎಲ್ಲ ಸುತ್ತಲಿಕ್ಕೆ ಆಗ್ತದೇನೆ ಅಂತ ಹೇಳ್ದೆ. ಬುಲೆಟ್ ಕುಂತ್ಬಿಡು, ಬುಲೆಟ್ ಗುಡ್ 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 ಅಂತ ಸೌಂಡ್ ಮಾಡ್ಕೊಂಡು ಕರಿ ಇರ್ವಿ ಹಂಗ ಈ ಗುಡ್ಡದೆಲ್ಲ ಸುತ್ತಾಡ್ಬರೋ ಅಂತ ಗಾಡಿ ಕೊಂಡ್ಕೊಳ್ಳೋ ಅಂತ ಕಲಿಗೊಂದು ಹೊಡೆದೆ. ನಿನ್ನ ಹೆಸರು ಏನಂದಿ? ರೇಣು. ರೇಣಮ್ಮ, ನಿನ್ ದೋಸ್ತ್ ಕೊಂಡ್ಕೊಳ್ಬೇಕು ಅನ್ಕೊಂಡಿರೋ ಆ TVS ಗುಡ್ಡಕ್ಕೆ ಬರೋಬ್ಬರಿ ಇರುತ್ತಲ್ಲ? ಏನ್ ಬರೋಬ್ಬರಿ ಸರ್? ಏನಿರ್ಲಿ ಇಳಕ್ಲಿರ್ಲಿ ಅಂತ ಓಡೋ ಗಾಡಿ ಕೊಡೋದಿನ? ಅದು ಹಂಗಲ್ಲ ನೋಡು. ನಿನ್ನ ದೋಸ್ತಿಗ ಈ ಗುಡ್ಡದೊಳಗ ಆದಾಯ ಆದ್ರೂ ಏನಿದ್ದಿತ್ತು? ಅವನ ಆದಾಯಕ್ಕೆ ತಕ್ಕಂಗ ಅವ TVS ಕೊಂಡ್ಕೊಳ್ಳೋದ ಬರೋಬ್ಬರಿ. ಅವ ಬುಲೆಟ್ ಕೊಂಡ್ಕೊಳ್ತೀನಿ ಅಂದ್ರ ಅವ ಸಾಯೋ ತನಕ ಬರೀ ಕನಸು ಕಾಣ್ತಾನೆ ಇರ್ಬೇಕಾಗ್ತೈತಿ. ಯಾಕೆ ಆಗಂಗಿಲ್ಲ? ನಾವು ಕಾಣೋ ಕನಸನ್ನ ನಾವು ನಂಬೇಕು. ಎಲ್ರ ಕಣ್ಣು ನಮ್ಮ ಮೇಲೆ ಐತಿ ಅನ್ನೋಷ್ಟು ನಂಬಬೇಕು. ನಾನು ನಂಬಿದ್ದೆ,
ಅಂತ ಹೇಳಿ ವೇದಿಕೆ ಮೇಲೆ ಹ್ಯಾಂಗ್ ಹಾಡ್ತೀನಿ ಅಂತ ತರಿಸ್ತೀನಿ. ಆಯ್ತಲ್ಲ, ಹಾಡು ರೇಣುಕಾ, ಹಾಡು. ಬಂಧುಗಳೇ, ನಾನು ನಿಮಗಾಗಿ ಒಂದು ಹಾಡು ಹಾಡ್ತೀನಿ. ಇದು ನನ್ನ ಹಾಡುಗಳಲ್ಲೇ ಬಹಳ ಫೇಮಸ್ ಆದದ್ದು. ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು. ಕನಸು ಕಾಣು ಮುಂದಕ್ಕೆ ನಾಡಿ, ಮೀರಿಕೊಳ್ಳ ಗುಡ್ಡದ ಗಾಡಿ. ಕನಸು ಒಂದು ಮುಂದಕ್ಕೆ ನಾಡಿ, ಮೀರಿಕೊಳ್ಳ ಗುಡ್ಡದ ಗಾಡಿ. ಗುಡ್ಡದ ಹಾಡು ಸಾಕು ಕನಸಿನ ಬದುಕಬೇಕು. ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು. ಇಲ್ಲಿ ಬದುಕು ಇಷ್ಟ ಅಂತಿ, ಯಾಕ ಮಾಡ್ತಿದಿನ ಊರಿಂತಿ. ಇಲ್ಲಿ ಬದುಕು ಇಷ್ಟ ಅಂತಿ, ಯಾಕ ಮಾಡ್ತಿದಿನ ಊರಿಂತಿ. ಬುಲೆಟ್ ಗಾಡಿ ಹತ್ತಿ ನೀನು ಗುಡ್ಡಾನೆಲ್ಲ ಬದುಕು. ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು. ಅಲ್ಲೇನಿಲ್ಲ ಕನಸು ಕಾಣ ಕುಲ್ಲ ಕುಲ್ಲ, ಇಲ್ಲೇನೈತಿ ಅಲ್ಲೇನಿಲ್ಲ, ಕನಸು ಕಾಣ ಕುಲ್ಲ ಕುಲ್ಲ. ಗುಡ್ಡದ ಹಾಡು ಸಾಕು ಕನಸಿನ ಬದುಕಬೇಕು. ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು, ಏಳಯ್ಯ. ಇವಳ ವಯಸ್ಸಿನಲ್ಲಿ ನಾನು ಈ ಎಲ್ಲವನ್ನು ಗುಡ್ಡ ಬಿಟ್ಟು ಓಡಿ ಹೋಗುವಾಗ ಇವಳಂತದ್ದೇ ಕರೆಸ್ಕೊಂಡಿದ್ದು. ನಾನೊಬ್ಬ ದೊಡ್ಡ ನಟ ಆಗಬೇಕು, ಜಗತ್ಪ್ರಸಿದ್ಧ ನಟ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಕಟ್ಟ ಕಡೆಗೆ ಒಬ್ಬ ನಾಟಕ ನಿರ್ದೇಶಕನಾಗಿ ನಿಮ್ಮ ಎದುರಿಗೆ ಬಂದು ನಿಂತಿದ್ದೆ. ಇವಳ ಅಜ್ಜ ಇದ್ದಾನೆ, ಆ ಮುದುಕನಿಗೆ ಈ ಕಲ್ಲು ಭೂಮಿಯ ಅಡಿಯಲ್ಲಿ ಯಾವ್ದಾದ್ರೂ ಒಂದು ಪದರೊಳಗಿರುವ ಮಣ್ಣಲ್ಲಿ ಮತ್ಯಾವ್ದಾದ್ರೂ ಒಂದು ಹೊಸ ಬೀಜ ಮೊಳತಿದೆ ಅನ್ನುವುದನ್ನ ಕಾಣುವ ಹಂಬಲ. ಇವಳಿಗೆ ತಾನು ಗಗನಚುಂಬಿ ಕಟ್ಟಡಗಳ ನಡುವಿನ ಆ ನಗರಗಳಲ್ಲಿ ತಾನೊಬ್ಬ ದೊಡ್ಡ ಗಾಯಕಿ ಆಗಬೇಕು ಅನ್ನೋ ಹಂಬಲ. ಎಂಥ ವೈರುಧ್ಯ ಅಂತ. ಈ ವೈರುಧ್ಯದಲ್ಲೇ ನೀವು ಬದುಕಿರೋ ಕಾಲ ಬದಲಾಗುತ್ತಲೇ ಇರುತ್ತದೆ. ಕಾಲದ ಬಗ್ಗೆ ಯಾವ ಕಾಲಕ್ಕೂ ನಾವು ಒಟಗುತ್ತಲೇ ಇರ್ತೇವೆ. ಮುಂದೆ ಏನಾಗ್ತದೆ ಇವರಿಬ್ಬರ ಬದುಕಿನ ಕಥೆ ಅಂತ ನೋಡೋಣ ಬನ್ನಿ. ಏಳಯ್ಯ ಏಳೇಳು ಏಳಯ್ಯ ಎದ್ದೇಳು. ಯಾವ ಸಿಕ್ಕರು ಮಾತಾಡ್ಕೊಂತ ನಿಂತೇ ಬಿಡ್ತಾನೆ ಈ ಅಜ್ಜ. ಸದ್ಯಕ್ಕೆ ಮನೆಗೆ ಬರ್ತೀನಿ ಅಂತ ಇನ್ನೂ ಬಂದಿದ್ದೀನಿ. ಅಂಬ್ಲಿ ಮಾಡಿಟ್ಟೀನಿ, ಬಿಸಿ ಆಗಿ ಹೋಗ್ತೈತಿ. ಯಾರ ಹತ್ರ ಮಾತಾಡ್ಕೊಂಡು ಏನೋ ಬಂದ. ನೀನ್ ಯಾಕೆ ಇಷ್ಟು ಚಿಂತೆ ಮಾಡ್ತಿ? ಯಾರೋ ಏನೋ ಹೇಳಿದ್ರಂತ ಊರ್ ಮಂದಿನೆಲ್ಲ ಕೇಳೋ ಹಕ್ಕತ್ ಏನೈತಿ? ಇದು ಸುಳ್ಳಾಗಿ ಅಂತ ಆ ಗುಡಿ ಕಡೆ ಕೈ ಮುಗಿದು ಬೇಡ್ಕೋ. ಅದೇನ್ ಬ್ಯಾಡ್ಗಳು, ಆ ಸತ್ಯಕ್ಕೆ ಕೇಳಿದ್ದು ಖರೆ. ನಾಳೆ ಸೌಂದರ್ಯ ಕಚೇರಿ ಒಳಗೆ ಬಂದ ಸಹಿ ಮಾಡಿಬಿಡ್ತಾರಂತ ಯಾರು? ಈ ಫಲಾವಣಿ ಮಾಲಕ. ಅಜ್ಜ, ಎಷ್ಟು ಕರೆನೋ ಸುಳ್ಳು. ಆದ್ರ ಈ ಹುಲ ಕೊಂಡ್ಕೊಳ್ಳೋ ಮಾಲಕ ಈ ಮನಿನ ನನ್ಗ ಬಿಟ್ಕೊಡ್ತಾನು. ಹೊಲ ಬೇಕಿದ್ರೆ ತಾನು ಇಟ್ಕೊಳ್ತಾನು. ಅದೆಂದುಗೆ ಈ ಹೊಲ ಮನಿ ಅವನ ಹೆಸರಲ್ಲಿ ಆದ್ಮೇಲೆ ಅವ ನಮಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂತ ಮತ್ತೊಂದು ಆಳು ಬೇಕಾದ್ರೆ ಇಟ್ಕೊಳ್ತಾನು. ಅದಕ್ಕೆ ನೀವು ಒಪ್ಕೋಬಾರ್ದು ಅಜ್ಜ. ನಾವ್ ಈ ಮನಿ ಬಂದು 18-20 ವರ್ಷ ಆಗತ್ತಿಲ್ಲೋ. ಈ ಮನಿ ಪಟ್ಟಿನ ಪಂಚಾಯತಿಗೆ ನೀನ್ ಹೆಸರೆಲ್ಲ ತುಂಬೈತಿ. ಮನಿ ಬಿಡು ಅಂದ್ರ ನೀವು ಒಪ್ಕೋಬಾರ್ದು. ಮಾತಾಡ್ತಿರ ದೇವಿ ಒಪ್ತಾಳೆ ಅಲ್ವಾ? ಈಗ ನಾವೇನು ಮಾಡಕ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ನಾವು ಪತ್ರ ಬರೆಯೋಣ, ದಿಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯೋಣ. ಹಾ, ಸರ್ಕಾರಕ್ಕೆ ಪತ್ರ? ಅಜ್ಜ, ಇಲ್ಲಿ ಏನ್ ನಡೀತೈತಿ ಅಂತ ಪತ್ರ ಬರೆದು ಸರ್ಕಾರಕ್ಕೆ ತಿಳಿಸೋಣ. ಆಜು ಬಾಜುದವ್ರು ಸಹಿನೂ ಹಾಕಿ ಕಳ್ಸೋಣ. ಆಗ ಸರ್ಕಾರದವ್ರು ಬಂದು ನಮ್ಗಾಗೋ ಅನ್ಯಾಯನ ಸರಿ ಮಾಡ್ತಾರ. ಸರ್ಕಾರದವ್ರು ಬಂದು ನಮಗಾಗೋ ಅನ್ಯಾಯನ ಸರಿ ಮಾಡ್ತಾರ? ಅಜ್ಜ, ಈ ಭೂಮಿನ ನನಗ ಕೊಡಿಸ್ತಾರ? ಇರೋ ಕೆರಿ ಕೊಳ್ಳನ ಬಿಡದಂಗ್ ರಿಯಲ್ ಎಸ್ಟೇಟಿಗೆ ಮಾರ್ತಾರೆ.
ಏನೇನೋ ತಾವಿದ್ದಾಗಂತೂ ಸಿಕ್ಕಾಪಟ್ಟೆ ಏನೇನೋ ಭ್ರಷ್ಟಾಚಾರ ಮಾಡಿದ್ರು. ಈಗಿರೋರು ಕಿತ್ತೋಗಿಲ್ಲ ಅಂತೇಳಿ ಓಡಾಡ್ತಿದಾರ. ಈ ಸರ್ಕಾರದ ಮಂದಿಗೆ ನಾವು ಇಂಥಲ್ಲಿ ಬದುಕಾಕತ್ತೀವಿ ಅಂತ ಸಹಿತ ಗೊತ್ತಾಗ್ಬಾರ್ದು. ಹಂಗಿರ್ಬೇಕು ನಾವು. ಬ್ಯಾಡ ಬಿಡು, ಸರ್ಕಾರದವ್ರಿಗೆ ಬೇಡ ಅಂದ್ರ ಆ ಗುಡ್ಡ ಕಾಯೋ ತಾಯಿ ಎಲ್ಲೋಂಗಾರ ಗೊತ್ತೈತಲ್ಲ ನಾವಿಲ್ಲಿರೋದು, ಆಕಿನ ಬೇಡ್ಕೋ. ಅದು ಖರೆ. ಆದ್ರ ಆಕಿನೂ ಈಗೀಗ ರೊಕ್ಕಿದ್ದವರಿಗೆ ಮೊದಲ ದರ್ಶನ ಕೊಡ್ತಾರೆ. ಈ ನಮ್ಮ ಹೊಲ ಮನೆ ಖರೀದಿ ಮಾಡ್ಲಿಕ್ಕೆ ಬಂದವನು ಕಾರು ಸರ್ಕಿಟ್ ಬಂಗ್ಲೆ ಮುಂದೆ ನಾವು ಹೋಗಿ ಅವ್ನು ಮಾತಾಡ್ಸಿ ಬಂದ್ವಿ. ಏನಂತ ಕೇಳ್ತೆ? ಏನಂತ ಹೋಗಿ ಹಿಂಗೆ ಸೊಂಟ ಬಗ್ಗಿಸಿ ಯಪ್ಪ ಖರೀ ಅಂತ ಕೈ ಮುಗಿದು, ಅಜ್ಜ ನೀನು ಮಿಲ್ಟ್ರಿ ಮುಖ್ಯ, ನೀ ಹಂಗೆಲ್ಲ ಇರೋದು ನನಗೆ ಇಷ್ಟ ಆಗಂಗಿಲ್ಲ. ನನಗೂ ಇಷ್ಟ ಇಲ್ಲ ಖರೆ. ಆದ್ರ ಅವ ಈ ಹೊಲ ಮನಿ ಖರೀದಿ ಮಾಡಿ ಈ ಮನಿ ರಿಪೇರಿ ಮಾಡಿಸಿ ಇಲ್ಲೇ ಇರ್ಲಿಕ್ಕಂತ ಬಂದ ಅಂದ್ರ ಅವನ ಮನಿಯೊಳಗ ನಿನಗೂ ಒಂದು ಅವಕಾಶ ಯಾಕೆ ಆಗಬಾರ್ದು ಅಂತ. ಅವಕಾಶ ಅಂದ್ರ ಕೆಲಸ, ಮನೆ ಕೆಲಸ, ನೆಲ ಒರೆಸೋದು, ಬಾಂಡೆ ತಿಕ್ಕೋದು, ಅರ್ಬಿ ಒಗಿಯೋದು, ಆಳಿನ ಕೆಲಸ. ಅಜ್ಜ ನಾ ಅಂತವೆಲ್ಲ ಮಾಡಂಗಿಲ್ಲ. ನನಗೂ ಬ್ಯಾಡಿನ ವಿಚಾರದವು. ನಾ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನ್ನ ವಿಚಾರ ಐತಿ. ನನ್ನ ಜೀವನದ ಬಗ್ಗೆ ಅದನ್ನ ನೀನ್ ನಿರ್ಧರಿಸೋದ್ ಬೇಡ. ಏನ್ ಮಾತಾಡ್ತಿದ್ದಿ? ನಾನು ನಿನ್ನ ಅಜ್ಜ ಅದೀನಿ. ಅಜ್ಜ ನನಗ ಬ್ಯಾರೆದವ್ರ ಮನೆ ಕೆಲಸ ಮಾಡೋದು ಸುತರಾಮ್ ಇಷ್ಟ ಇಲ್ಲ. ಮಾಡಿದ ತಪ್ಪೇನು? ನಮ್ಮ ಮನೆ ಮಾಡೋ ಕೆಲಸ ಅವ್ರ ಮನೆ ಮಾಡೋದು ಅಷ್ಟ. ಅಜ್ಜ ಇದು ನಮ್ಮ ಮನಿ, ನಮಗಾಗಿ ನಮ್ಮ ಮನಿ ಕೆಲಸ ಮಾಡ್ಕೊಂತೀವಿ. ಬ್ಯಾರೆದವ್ರ ಮನಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ನಿನ್ನ ನಾಯಿನು ಮತ್ತೊಬ್ರು ಮನೆ ಕಸ ಮುಸ್ರಿ ಮಾಡಿ ಬಂದ ನೀನು ಸಾಕಿತ್ತು. ಅಜ್ಜ ಅರ್ಥ ಮಾಡ್ಕೋ, ಕಾಲ ಬದಲಾಗೈತಿ. ಏನ್ ಬದಲಾಗೈತಿ? ಎಲ್ಲಾನು ಬದಲಾಗೈತಿ. ಆಗಿ ಬದುಕಿದ ಕಾಲ ಈಗಲ್ಲ. ಸಂವಿಧಾನ ಇಸ್ಕೊಂಡು ಜಿ ಹುಜೂರ್ ಅನ್ನೋ ಗುಲಾಮರು ನಾವಲ್ಲ. ನಾವು ಎಲ್ರಂಗ ಎಲ್ರಿಗೂ ಸರಿ ಸಮಾನವಾಗಿ ಬದುಕೋ ಕಾಲ ಬಂದೈತಿ. ನಾವ್ ಯಾರಿಗೂ ಆಳಾಗಿರ್ಬೇಕಿಲ್ಲ, ನಮಗ್ ಯಾರು ಆಳಾಗಬೇಕಿಲ್ಲ. ಅಜ್ಜ ಈ ದೇಶದ ಪ್ರಜೆಗಳಾದ ನಾವೆಲ್ಲ ಒಂದೇ ಅಂತ ಸಂವಿಧಾನ ಹೇಳ್ತೈತಿ. ಇದೆಲ್ಲ ನಿನಗೆ ಯಾರು ಹೇಳ್ಕೊಟ್ಟಾವ? ಇಂಥ ವಿಚಾರ ನಿನ್ ತಲೆಯೊಳಗೆ ಯಾರು ತುಂಬಿದವರು ಅಂತ? ಇದನ್ನೆಲ್ಲ ಯಾರು ಹೇಳಂಗಿಲ್ಲ. ಇದು ನಮ್ ಸಂವಿಧಾನದಾಗ ಐತಿ. ನಿನ್ ನಾಯಿ ಮಾಡ್ತಿದ್ದ ಕೆಲಸ ಗುಲಾಮಗಿರಿ ಆಗ್ತದ ನೀನು? ನಿನ್ ನಾಯಿ ನೆನಪಿಗೆ ಮಸ್ತ್ ಬಹುಮಾನ ಕೊಟ್ಟಿತ್ತಗೋ. ನಾ ಏನೋ ಮರ ಮಾಡಿದೆ ಅಕ್ಕ? ನೀನು ಮುಂಬೈ ತನಕ ಹೋಗಿ ಕರ್ಕೊಂಡು ಬರ್ತಿದ್ರೆ ನೀನ್ ಎಲ್ಲಿ ಬದುಕಿರ್ತಿದ್ದಿ? ನೀನು ನಿಮ್ಮ ಮಗು ಕೂಡ ಗೋಡ್ಯಾಗಿ ಹೋಗಿರ್ತಿದ್ರು. ಇಷ್ಟೊತ್ತಿಗೆ ಎಲ್ಲ ಹುಳ ಹೊಕ್ಕಿ ಹೊರ್ಕೊಂಡು ತಿಂದಿರ್ತಿದ್ದು. ಗುಲಾಮಗಿರಿ ಅಂತ ಗುಲಾಮಗಿರಿ, ಅಭಿಮಾನದಿಂದ ದುಡ್ಡು ತಿನ್ನೋದು ಗುಲಾಮಗಿರಿ ಅಲ್ಲ? ನಿನ್ನ ಸಲುವಾಗಿ ಮಾಡಿ ಸಾಕಿದ್ದೆ. ಯಾರ ಸಲುವಾಗಿ? ನಿನ್ನ ಸಲುವಾಗಿ ನನ್ನ ಮೊಮ್ಮಕ್ಕಳು ಸುಖದಿಂದಿರ್ಲಿ ಅಂತ ಮಸ್ತ್ ಬಹುಮಾನ ಕೊಟ್ಟಿತ್ತು. ನಾನಾದ್ರೂ ಏನು ಈ ಕಲ್ಲು ಗುಬೆಗೆ ಏನು ಬೆಳೀತಿತ್ತು? ಹಗಲು ರಾತ್ರಿ ಎಣದಲ್ಲಿ ಒಂದು ಮಾಡಿ ಕಷ್ಟಪಟ್ಟು ದುಡಿತಿದ್ದೆ. ಯಾರ ಸಲುವಾಗಿ? ನಿನ್ನ ಸಲುವಾಗಿ ನನ್ನ ಮೊಮ್ಮಗಳು ಸುಖದಿಂದಿರಲಿ ಅಂತ. ನಾಯಿ ನೆನಪಿಗೆ ಅವಮಾನ ಮಾಡ್ತಿರ್ತಿ. ಸ್ವಾಭಿಮಾನದಿಂದ ದುಡಿದನ್ನ ಗುಲಾಮಗಿರಿ ಅಂತೆಲ್ಲ ನೀನು. ಅಜ್ಜ ಕೇಳಿ, ನಾ ಹಂಗ ಹೇಳಿಲ್ಲ. ಅಜ್ಜ ನಾನು ಈ ಜಮೀನನ್ನು ದ್ವೇಷಿಸ್ತೀನಿ. ಈ ಗುಡ್ಡನ ಆ ಎಲ್ಲೋ ತಾಯಿ ಎದಿ ಭಾಗ ಅಂತಾರು. ಹೃದಯ ಐತಿ, ಅದು ಲವ್ ಢಬ್ ಅಂತ ಬಡ್ಕೊಳ್ತೈತಿ ಅಂತಾರ. ಈ ಸಣ್ಣ ಹುಡುಗಿ ಕನಸಿನ ಹಾಡುಗಳು ಆಕೆ ಕೇಳಿಸಂಗಿಲ್ಲೇನು? ಈ ಜಮೀನು ನಮಗ ಅನ್ನ ಕೊಡ್ತೈತಿ, ಆದ್ರ ಬದುಕಿಟ್ಕೊಳ್ತೈತಿ. ಅದಕ್ಕ ನಮ್ಮ ಅವ್ವ ಓಡ್ ಹೋಗಿದ್ದು. ಆಕಿ ಬದುಕು ಈ ಹಳೆ ಮನೆಯೊಳಗ ಕಬರಿ ಹೋಗೋದು ಆಕಿಗೆ ಬೇಕಾಗಿರ್ಲಿಲ್ಲ. ನೀವು ನೋಡ್ತಾ ಇರಿ, ನಿಮ್ಗೆ ಏನಾರ ಒಂದು ದೆವ್ವ ಕಾಣಿಸಿದ್ರ ಅದು ನಮ್ಮ ಐದ ನೆಲ ಉಜ್ತಾ ಇರೋ ದೆವ್ವ. ಮತ್ತೆ ನಮ್ಮ ಅಜ್ಜ ಅವನು ದೆವ್ವ ಆಗ್ಯಾನ. ಅವನು ಈ ಜಮೀನಿನ ಗುಲಾಮ ಆಗ್ಯಾನ. ಅವನಿಗೆ ಬೇರೆ ಯಾವ್ದಕ್ಕೂ ಚಿಂತಿಲ್ಲ. ಆದ್ರೆ ನನಗೂ ಕನಸುಗಳಿರ್ತಾವ, ಹೋದಿಲ್ಲೋ? ನಮ್ಮ ಅಜ್ಜ ಈ ಜಮೀನಿನ ಬಿಟ್ಟು ಬೇರೆ ಯಾಕಂತೂ ಮಾತಾಡಂಗಿಲ್ಲ. ಅವ ಈ ಜಮೀನಿನ ದೆವ್ವ ಆಗ್ಯಾನ. ಸಾಹೇಬ, ನೀವು ಆ ಜಮೀನ್ ಕೊಟ್ಕೊಡ್ಬೇಕಂತೀರಲ್ರಿ, ಅದ್ರಾಗೆ ಕೆಲಸ ಮಾಡ್ತೀರಿ. ನನಗೀಗ 76 ವರ್ಷ ವಯಸ್ಸ್ರಿ. ನನ್ನಂತ ಮುದುಕ್ರ
ಈ ಭೂಮಿ ತಾಯಿನ ಚಲೋತ್ನಾಗ ನೋಡ್ಕೊಳ್ತೀವಿ ಅಂತ ನಮ್ಮ ಊರಾನ ಮಂದಿ ಹೇಳ್ತಿರ್ತಾರೆ. ಮತ್ತೇನಿಲ್ಲ ಸಾಹೇಬ್ರ, ಇದನ್ನ ನಿಮ್ಗೆ ಒಟ್ಟು ಹೋಗ್ಲಿಕ್ಕೆ ಅಂತ ಬಂದಿದ್ದೆ. ಸಾಹೇಬ್ರ, ಇದು ರೊಕ್ಕಕ್ಕಲ್ರಿ, ನಾನೇ ಮಾಡ್ತಿದ್ರಿ ಸಾಹೇಬ್ರ. ನೀವು ಕೊಂಡ್ಕೊಳ್ಳಿಕ್ಕಿಲ್ಲ, ಅದೋ ಭೂಮಿಯೊಳಗೆ ಬೆಳೆದ ಕುಂಬಳಕಾಯಿ ರೀ ಸಾಹೇಬ್ರ. ಇದನ್ನ ನಿಮಗ್ ಕೊಡ್ಲಿಕ್ಕೆ ಅಂತ ತಂದಿದ್ವಿ. ಏನಿಲ್ಲ ಸಾಹೇಬ್ರ, ನೀವು ಆ ಹೊಲ ಮನಿ ಖರೀದಿ ಮಾಡಿ ಆ ಮನೆ ರಿಪೇರಿ ಮಾಡಿಸಿ ಇಲ್ಲಿ ಇರ್ಲಿಕ್ಕಂತ ಬಂದ್ರ ನನ್ನ ಮಗಳಿಗೆ, ನನ್ನ ಮೊಮ್ಮಗಳಿಗೆ ನಿಮ್ ಮನ್ಯಾಗ ಒಂದು ಕೆಲಸ ಅಂತ ಹೇಳಿ. ಹೌದ್ರಿ ಹೌದ್ರಿ, ಆದ್ರೆ ಹಂಗ ಆಗಿಲ್ರಿ ಸಾಹೇಬ್ರ. ಇದನ್ನ ಎಲ್ಲಿರ್ಲಿ ಕಾರಿಂಡಿಕ್ಕಾಗ ಆತ್ರಿ ಸಾಹೇಬ್ರ. ಬರ್ತೀನಿ ಬರ್ತೀನಿ ಸಾಹೇಬ್ರ. ಹಾಡೋದಂತ ಬರೀ ಪ್ರಾರ್ಥನೆ ಮಾಡಿದ್ರಷ್ಟ ಸಾಕೇನು? ಬಾರೇಳು ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡು. ಬಾರೇಳು ಕೋಮಳ ಬಳ್ಳಿ ಹುಳ ಬೆಳೆದಿರ್ಲಿ ಅಂತ ಪ್ರಾರ್ಥನೆ ಮಾಡು. ಅಷ್ಟೇ ಸಾಕೇನು? ರೇಣುಕ ದೊಡ್ಡ ಹಾಡುಗಾರಿಕೆ ಆಗ್ಲಿ ಅಂತ ಯಾಕೆ ಪ್ರಾರ್ಥನೆ ಮಾಡಂಗಿಲ್ಲ? ಕದ್ದು ಮುಚ್ಚಿ ಟಿವಿ ನೋಡ್ತಿದ್ದ ಮೇಸ್ತ್ರಿ ನಿನ್ನೆ ದಿನ ಎದೆ ಹೊಡ್ಕೊಂಡು ಸತ್ತೋದ. ಅವನು ಒಂದ್ ದೆವ್ವ ಆಗಿ ಆ ಮನೆಯೊಳಗ ಕೆಟ್ಟ ಸ್ವರ ತೆಗೆದು ಹಾಡ್ತಿರ್ತಾನ. ನನ್ನ ಹಾಡುಗಳನ್ನ ನನ್ನ ಗಂಟಲ್ದಾಗ ಕಟ್ಕೊಳ್ಬೇಕಾಗ್ತೈತಿ. ಇಲ್ಲ, ನಾ ಹಾಡ್ಬೇಕು, ನನ್ನ ಸಲುವಾಗಿ ಹಾಡ್ಬೇಕು. ಬ್ಯಾಡ್ರಿ ಅಂತ ನಿನ್ನ ಹಾಡುಗಳು ಮುಗಿದು ಬಂದ್ ಕಾಣಿಸ್ತೈತಿ. ಇಲ್ಲ, ನನ್ನ ಹಾಡುಗಳು ಇನ್ನು ಮುಗುದಿಲ್ಲ. ಇನ್ ಹೆಂಗ್ ಮಾಡ್ತಿ? ನೀನ್ ಟಿವಿ ನೋಡ್ತಿದ್ದ ಆ ಮೇಸ್ತ್ರಿ ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋದ. ಇನ್ನ ನೀನು ಹೆಂಗ್ ಕನ್ಸ್ಕಾಣ್ತಿ? ಇನ್ನು ನಿನ್ನ ಬದುಕು ಮುಗೀತು ಅನಿಸ್ತೈತಿ. ಇಲ್ಲ, ನನ್ನ ಕನಸು ಕಾಣೋ ದಿನಗಳು ಮುಗಿದು ಹೋಗಿಲ್ಲ. ನನ್ನ ಬದುಕು ಮುಗಿದು ಹೋಗಿಲ್ಲ. ಸುಳ್ಳಿಂದ ನೀವು ಯಾಕೆ ದಂಡ ಮಾಡ್ಕೊಳಕತ್ತೀರಿ? ಇನ್ನೇನು ಆ ಮೇಸ್ತ್ರಿ ದೆವ್ವ ಬಂದು ನೀನು ಟಿವಿ ಹಾಕಿ ಬರ್ತೈತೇನು? ಬಾರೇನವ ಟಿವಿ ನೋಡು ಬರ್ತೈತೇನು? ಈ ಕನಸುಗಳನ್ನೆಲ್ಲ ಮುಗಿದು ಹೋದು, ನಿನ್ನ ಬದುಕು ಮುಗಿದು ಹೋಯ್ತು. ಇಲ್ಲ, ನನ್ನ ಬದುಕು ಮುಗಿದು ಹೋಗಿಲ್ಲ. ಇನ್ನು 10 ವರ್ಷದೊಳಗೆ ಏನಾಗಿರ್ತೈತೆ ಯೋಚನೆ ಮಾಡಿದ್ದೇನೆ. ಹುಚ್ಚಿ, ಈ ಹಾಡೋ ಕನಸುಗಳನ್ನೆಲ್ಲ ಒಂದು ಅರ್ಬ್ಯಾಗ ಗಂಟು ಕಟ್ಟಿ ಮೂಲೆಯಾಗಿಟ್ಟು ನಿಮ್ಮ ಅಜ್ಜನ್ ಕೂಡ ಬೇಸಾಯದೊಳಗ ಸಹಾಯ ಮಾಡಿ. ಇಲ್ಲ ಅಂದ್ರೆ ಒಬ್ಬ ಚಂದನ ಹುಡುಗ ಸಿಗ್ಲಿ ಅಂತ ಕನಸು ಕಾಣ್ತಾಳ. ಕನಸು ಇನ್ನು 10 ವರ್ಷಗಳಲ್ಲಿ ನಾನು ಏನಾಗಿರ್ತೀನಿ ಅಂತ ಭಾವಿಸಿದ್ರಿ? ಏನಾಗಿರ್ತೀವಿ? ಹಾ, ಈ ಗುಡ್ಡದಾಗಿರೋ ಬ್ಯಾರೆ ಹೆಂಗಸಿರ್ತಾರ ಬೆನ್ನಿಗೊಂದು ಕೂಸು ಕಟ್ಕೊಂಡು ಗುಡ್ಡದಾಗ ಕುಳ್ಳು ಕಟ್ಟಿಗೆ ಆರಿಸಿ ತಗೊಂಡು ಬಂದು ಸೌದತ್ತಿ ಪ್ಯಾಟಿಯೊಳಗೆ ಮಾರಾಟ ಮಾಡ್ತಿರ್ತೀವಿ. ಇಲ್ಲ, ನಾನು ಈ ಮನೆ ಖರೀದಿ ಮಾಡಿ ರಿಪೇರಿ ಮಾಡಿಸಿ ಇಲ್ಲೇ ಇರ್ಲಿಕ್ಕೆ ಬಂದ್ರ ನನ್ನ ಮನೆಯೊಳಗ ನೆಲ ಒರೆಸ್ತಾ ಇರ್ತಿ, ಬಾಂಡೆ ತಿಕ್ತಾ ಇರ್ತಿ, ಇಲ್ಲ ಅರ್ಬಿ ಕುಕ್ತಾ ಇರ್ತಿ. ಈ ಮನೆ ಖರೀದಿ ಅಂದ್ರ ಈ ಹೊಲ ಮನೆ ಖರೀದಿ ಮಾಡೋರು ನೀವ ಏನು? ಹೌದು, ನಾಳೆನೆ ಈ ಹೊಲ ಮನೆ ಕಾಗದ ಪತ್ರ ನನ್ನ ಹೆಸರಿಗೆ ಆಗ್ತದೆ. ಇದ್ರ ಮಾಲಕ ಬಂದು ಸೌದತ್ತಿ ಕಚೇರಿ ಒಳಗ ಸಹಿ ಮಾಡ್ತಾನ. ಹಂಗಾದ್ ಕೇಳಿ, ಈ ಗುಡ್ಡದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಕಲ್ಪಿಸಿಕೊಂಡಿರುವಂತ ಹಳ್ಳಿ ಹೆಂಗಸು ನಾನು ಆಗಿರಂಗಿಲ್ಲ. ನಿಮ್ಮ ಮನೆ ನೆಲ ಒರೆಸೋಳು ನಾನು ಆಗಿರಂಗಿಲ್ಲ. ನನ್ನ ಕನಸು ಬ್ಯಾರನೇ. ನೋಡ್ತಾ ಇರಿ ನಾ ಏನ್ ಮಾಡ್ತೀನಿ ಅಂತ. ಹುಚ್ಚಿ, ಈ ಕನಸುಗಳನ್ನೆಲ್ಲ ಕಾಣೋದು ಬಿಟ್ಬಿಡು. ಇವೆಲ್ಲ ನಮ್ಮಂತ ಗುಡ್ಡದಲ್ಲಿರೋ ಜನಗಳಿಗೆಲ್ಲ. ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ. ಬಂಧುಗಳೇ, ನಾನು ಏನು ಈ ಗುಡ್ಡದಲ್ಲೇ ಇರ್ತೀನಿ. ನಿಮಗಾಗಿ ನಾನು ಹಾಡು ಹಾಡ್ತೀನಿ. ನೀವು ಇನಾಮು ಕೊಟ್ರೆ ಸಂತೋಷ. ನೀವು ಕೊಡೋ ಇನಾಮು ನನ್ನ ಮುಂದಿನ ಸಂಗೀತಾಭ್ಯಾಸಕ್ಕೆ ಸಹಾಯ ಮಾಡ್ತೈತಿ. ಕೊಡದೇ ಇದ್ರೂ ಪರವಾಗಿಲ್ಲ, ಹಾಡು ಕೇಳಿ. ಎಕ್ಕಲಿಗ ಜೋಗಯ್ಯ ಜೋಗಯ್ಯ ಜೋಗ, ಎಕ್ಕಲಿಗ ಜೋಗಯ್ಯ ಜೋಗಯ್ಯ ಜೋಗ, ಎಕ್ಕಲಿಗ ಜೋಗಯ್ಯ. ರೇಣುಕಾಸುರನ ಮಗಳು ರೇಣುಕೆಯ ಕಥೆಯ ಹೇಳುವೆ, ರೇಣುಕಾಸುರನ ಮಗಳು ರೇಣುಕೆಯ ಕಥೆಯ ಹೇಳುವೆ, ಮುಂದ ಕೇಳಿ ಸವಾಸದರೆಲ್ಲ. ಎಕ್ಕಲಿಗ ಜೋಗ, ಎಕ್ಕಲಿಗ
ನನ್ನ ಗೆಳತಿ ರೋಸಿ ಬರ್ದದ್ದು ನಿನಗ ಆಕೆ ನೆನಪಂತಲ್ಲ ಅದ ಕ್ರಿಶ್ಚಿಯನ್ ಹುಡುಗಿ ಇಲ್ಲಿ ಹೊಲ ಮನಿ ಎಲ್ಲ ಮಾರಾಟ ಕೊಟ್ಟು ಬೆಂಗಳೂರಾಗ ಮತ್ತೊಬ್ಬರ ಕಡೆ ವಿಜಯಕ್ಕೆ ಹೋದಲ್ಲ ಅದ ಹುಡುಗಿ ಹೋದಲ್ಲ ಹೌದು ಅಕ್ಕಿರ ಹಂಗಾರ ಈ ಪತ್ರ ನೀವು ಓದಿ ಅಂತ ಇಲ್ಲ ಬ್ಯಾರೆದವ್ರ ಕಡೆಯಿಂದ ಓದಿಸಿ ತಿಳ್ಕೊಂಡಿ ಅಂತ ನನಗ್ ಬಂದಿರೋ ಪತ್ರ ಓದಿಸೋ ಹಕ್ಕು ನಿನಗಿಲ್ಲ. ನನ್ನ ಹಕ್ಕಿನ ಬಗ್ಗೆ ಮಾತಾಡೋಣ. ನನ್ನ ಮನೆಯಾಗ ಇತ್ತು ನಾನು ಹಾಕಿರೋ ಅಣ್ಣ ಉಂಟು ನನಗ ಹಕ್ಕಿನ ಬಗ್ಗೆ ಮಾತಾಡ್ತೀನಿ. ಹಂಗಾರ ಇದನ್ನ ತಗೋ ಊರವ್ರ ಹಂತೆಗೆಲ್ಲ ಓದಿಸ್ಕೋ. ನನಗೆ ಗೊತ್ತಿತ್ತು ಏನು ನಿಮ್ಮ ಅವ್ವನ ಹಂಗ ನನ್ನ ಹಿಂದಗಡೆಯಿಂದ ಏನೋ ಮಸಲತ್ ಮಾಡಾಕತ್ತಿ ಅಂತ ಗೊತ್ತಿತ್ತು. ಹೌದು ಬೆಂಗಳೂರಿಗೆ ಹೋಗಿ ಏನ್ ಮಾಡಾಕಿ? ಅಚ್ಚಾ ನನಗ ಈ ಗುಡ್ಡ ಪ್ರಶ್ನೆ ಇಲ್ಲ ಅಂತಲ್ಲ, ಅಲ್ಲಿ ಬೆಂಗಳೂರದಾಗ ರೋಸಿ ಮನೆ ಹತ್ಯಾಕ ಒಂದ್ ಗಾರ್ಮೆಂಟ್ ಫ್ಯಾಕ್ಟರಿ ಐತಂತ, ಅಲ್ಲೇ ಬಾಜುಕ ಸಂಗೀತ ಹೇಳ್ಕೊಡೋ ಮಾಸ್ತರ್ ಹೋದ್ರಂತ. ನಾವು ಊರಿಗೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಮೇಲ ನೀನು ಬರುವಂತಿ. ಅಂದ್ರ ಇದು ಮೊದಲನೇ ಪತ್ರ ಅಲ್ಲ, ಈಗಾಗಲೇ ಈ ಪತ್ರ ವ್ಯವಹಾರ ನಡೆದು ಬಹಳ ದಿನ ಆಗೈತಿ. ಇದು ಇವತ್ತು ನನಗೆ ಗೊತ್ತಾಗೈತಿ. ನೀನು ನಿಮ್ಮ ಅವ್ವನ ಹಂಗ ಸುಳ್ಳು ಈ ಕಪಟ ಎಲ್ಲ ಥೇಟ್ ನಿಮ್ಮ ಅವ್ವನ್ನ ಪಡಿಯಚ್ಚು. ನಾನು ಹೋಗಿ ರೊಕ್ಕ ತುಳು ಮಾಡ್ಕೊಂಡು ಓಡಿ ಹೋಗಿ ನೋಡ್ತೀವಿ. ಅಚ್ಚ ನಾನೇನು ರೊಕ್ಕ ಮುಟ್ಟಾಕಲ್ಲ ನೋಡಿ, ನನ್ನ ಹತ್ತಾಕು ರೊಕ್ಕ ನಾವು ನಿನ್ನಂತೆ ಹೆಂಗ್ ಮಾಡ್ಕೊಂಡು ಹಾಲು ಹಾಕಿದ ರೊಕ್ಕ ಒಳಗ ನನಗೆ ಮೋಸ ಮಾಡಿ ರೊಕ್ಕ ಮಾಡಿ. ಇಲ್ಲ, ಇದು ಹಾಲ್ ಮಾರಿ ರೊಕ್ಕ ಅಲ್ಲ. ನಾನು ಗುಡ್ಡಕ್ಕೆ ಬರೋ ಭಕ್ತರ ಮುಂದ ಹಾಡ್ ಹಾಡಿ ಸಂಪಾದಿಸಿದ ರೊಕ್ಕ. ಅಂದ್ರ ಮತ್ತೊಬ್ಬರ ಮನೆ ಕೆಲಸ ಮಾಡೋದನ್ನ ಗುಲಾಮಗಿರಿ ಅನ್ನೋಳು ಗುಡ್ಡಕ್ಕೆ ಬರೋ ಭಕ್ತರ ಮುಂದೆ ಕೈ ಒಡ್ಡಿ ಭಿಕ್ಷೆ ನೀಡಿ ರೊಕ್ಕ ಮಾಡಿ. ಅಜ್ಜ ಅಜ್ಜ ಇದು ಭಿಕ್ಷೆ ಅಲ್ಲ, ಅವರಿಗೆ ನನ್ನ ಹಾಡು ಇಷ್ಟ ಆಗಿ ಕೊಟ್ಟಿ ನಾವು. ಎಲ್ಲ ಚಲೋ ಶ್ರುತಿ ಓದ್ಬೇಕಂದ್ರ ನಾನು ಸಂಗೀತ ಮಾಸ್ತರ್ ಅಂತ ಹೋಗಿ ಕಲ್ತ್ಕೋಬೇಕು. ನೀ ಪತ್ರ ಪೂರ ಓದಿ ಅನ್ಕೊಂತೀನಿ. ಅಲ್ಲಿ ಬೆಂಗಳೂರದಾಗ ಚಲೋ ಕೆಲಸ ಹಿಡಿದು ರೊಕ್ಕ ಕೊಟ್ಟು ಸಂಗೀತ ಕಲಿತೇನಿ. ನಾ ಚಲೋ ಹಾಡಿದ್ರ ಟಿವಿ ಒಳಗ್ ಬರಬಹುದು. ನೀನು
ಹೌದು ಅಜ್ಜ, ನನ್ನ ಸಲುವಾಗಿ ನೀನು ಆಗಿ ಸಾಕಷ್ಟು ಮಾಡಿರಿ. ನಾ ಅದ್ರ ಋಣ ತೀರ್ಸಕ ಏನಾರ ಮಾಡಬೇಕು ನೋಡಿ. ಇವಾಗ ನಾ ಬೆಂಗಳೂರಿಗೆ ಹೋಗಿ 15 ದಿನ ಬದುಕೋ ರೊಕ್ಕ ಐತೆ. ನನಗಂತೂ ಈ ಕುಟುಂಬ ಬದುಕು ಸಾಕಾಗೈತಿ. ನಾನು ಬೆಂಗಳೂರಿಗೆ ಹೋಗಕಿನ ಇದು ಜಬ್ಬು ಗಳಿಸಿದ ರೊಕ್ಕ. ಅಜ್ಜ ಅಜ್ಜ, ಇದು ನಾ ಯೋಗ್ಯತೆ ಒಳಗೆ ಗಳಿಸಿದ ರೊಕ್ಕ, ನನ್ನ ರೊಕ್ಕ ಇಲ್ಲ, ಇದು ದೇವಿನ ರೊಕ್ಕ. ಇದು ನಿಮ್ಮ ಹೋಗಿ ಪಡ್ಕೊಂಡಿತ್ತಲ್ಲ, ಅದ ದೇವ್ ನಿನಗೂ ಪಡ್ಕೊಂಡೈತಿ. ಏನಿಲ್ರಿ ಈಗಾಗಲೇ ನಮ್ಮ ಮನೆತನದೊಂದು ಗೋರಿ ಮುಂಬೈ ಒಳಗೈತಿ, ಇನ್ನೊಂದು ಗೋರಿ ಬೆಂಗಳೂರಾಗ ಆಗೋದೇನು ಬೇಡ. ನೀನು ಸಣ್ಣ ಹುಡುಗಿ, ಕಲಿಬೇಕು. ಈ ಸ್ವಾಭಿಮಾನಿ ಮಿಲಿಟರಿ ಮುತ್ತೆ ಮೊಮ್ಮಗಳು ಈಗ ಗುಟ್ಟಕ್ಕೆ ಬರೋ ಭಕ್ತರ ಮುಂದೆ ಕೈ ಒಟ್ಟಿ ಭಿಕ್ಷೆ ಮಾಡೋದು ನನಗಂತೂ ಪಸಂದ್ ಬರಂಗಿಲ್ಲ. ನೀನೆಲ್ಲರ ಬೆಂಗಳೂರು ಹೋಗ್ತೀನಿ ಅಂತೇಳಿ ಆಟ ಆಡಿದೆ ಅಂದ್ರ, ನನ್ನ ಕಣ್ ತಪ್ಪಿಸಿ ಓಡಿ ಹೋಗ್ಲಿಕ್ಕೆ ನೋಡಿದೆ ಅಂದ್ರ ನಿನ್ನ ಪೊಲೀಸರಿಗೆ ಹೇಳಿಕೊಡ್ತೀನಿ. ಬೆಂಗಳೂರು ಹೋಗ್ತಾನಂತ, ಬೆಂಗಳೂರಿಗೆ ಆಟಗಾರ ತಗೋ, ನಾನು ಧಾರ ಆಡಂಗಿಲ್ಲ. ಮುದುಕಿ ನೋಡಿದೆ ನಿನ್ನ ಮೊಮ್ಮಗಳು. ಈ ಬರೋ ಜೋಕುಮಾರ್ ಹುಣ್ಣಿಗೆ 2 ತಿಂಗಳ ಮನ್ಯಾಗ ಚೌಡ್ಕಿ ನಾದು ಕೇಳಿಸಿಲ್ಲ. ನಮ್ಮ ಮೊಮ್ಮಗಳು ಹಾಡಿಲ್ಲ ಅಂದ್ರೆ ನೀನು ನಂಬ್ತೀಯೇನು? ಒಂದು ತಾಳ ಸಹಿತ ಕೇಳಿಲ್ಲ. ಅಕ್ಕಿದ ಒಂದ ಹಠ, ನಾ ಬೆಂಗಳೂರಿಗೆ ಹೋಗಕ್ಕಿ ಅಂತ. ಈಗಾಗಲೇ ಮುಂಬೈ ಹೋದ ಮಗಳು ಕಳ್ಕೊಂಡ್ಬಿಟ್ಟಿ. ಈ ಮೊಮ್ಮಗಳು ಹಿಂಗನ್ನಕತ್ತ. ನನಗೆ ಏನ್ ಮಾಡ್ಬೇಕು ತಿಳಿದಂಗಾಗೈತ ಮುದುಕಿ. ಈ ಗುಡ್ಡದ ಕಾಲ್ ದಾರಿಲೆಲ್ಲ ಹಗಲ್ ರಾತ್ರಿ ಅಂದಾಗ ಓಡಾಡ್ಲಕತ್ತೀನ ಮುದುಕಿ. ಏನ್ ಮಾಡ್ಲಿ ಹೇಳ ಮುದುಕಿ. ಅಜ್ಜ, ಯಾರು ಕೂಡ ಮಾತಾಡಕತ್ತಿ? ನಮ್ಮಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡ, ಎಲ್ಲರೂ ನೀನು ಒಳ್ಳೇದ್ ಮಾಡ್ತಾನ, ಆ ದೇವಿ ನೀನು ಒಳ್ಳೇದ್ ಮಾಡ್ತಾಳ ಅಂತ ಹೇಳ್ತಿದ್ದ. ನಾನು ಹಂಗ ಬದುಕಲಿಕ್ಕೆ ಒತ್ತಾಡಿದೆ. ಆದ್ರ ಮುಂಬೈಗೆ ಹೋಗಿ ಮಗಳು ಹೆಣ ಆದ್ರು. ಈಗ ಮೊಮ್ಮಗಳು ನನ್ನ ಬಿಟ್ಟ ಬೆಂಗಳೂರಿಗೆ ಹೋಗ್ತಾನ. ಏನಾಗೈತಿ ನಿನಗ? ಯಾಕಿನ್ ರಾತ್ರಿಗೆಲ್ಲ ಹುಚ್ಚಗತೆ ಆಗಾಕತ್ತಿ? ಯಾಕಜ್ಜ ಒಬ್ಬೊಬ್ರೆ ಮಾತಾಡಕತ್ತಿ? ಏನಾಗೈತಿ ನಿನಗ? ಏ ಭಾಗವ, ನೀ ಬಂದು ಬಿಟ್ಟಿ? ಅಯ್ಯೋ ಏ ಭಾಗವ, ನೋಡಿ ನಮ್ಮ ಮಗಳು ಭಾಗವ ಬಂದಾಳ ಮುಂಬೈದ. ನಮ್ಮ ಮಗಳು ಭಾಗವ ಬಂದಾಳ. ಏ ಭಾಗವ, ನಮಗೆ ಹೇಳ್ಬೇಕಾದ್ರೆ ಏನ್ ಹೋಗಿದ್ದಿ? ನಾನು ನಿನ್ನ ಮಗಳಲ್ಲ, ಮೊಮ್ಮಗಳು ರೇಣು. ಭಾಗವ ಎಷ್ಟು ಸೊರಗಿದ್ ನೋಡು. ನಡಿ ನೀನು ಊಟ ಮಾಡ್ತೀನಿ. ಭಾಗವ ಮನೆ ಹೋಗು. ಕೇಳಿ ಹೋದೆವ ನೀನು? ನಾವು ಅಂತೂ ನನ್ನ ಮಗಳು ಭಾಗವ ಅಂತ ಮಾತಾಡ್ತಿದ್ರು. ಯಾಕೆ ನಮ್ಗೆ ಹೇಳ್ದಂಗೆ ಹೋಗ್ಬಿಟ್ಟಿ ಭಾಗವ ನೀನು? ನಿನಗ ನಾ ಹಾಡು ಹಾಡ್ಬೇಕಿಲ್ಲ? ಹಾಡ್ತೀನಿ ಅಜ್ಜ, ನಾ ಹಾಡ್ತೀನಿ. ಹುಟ್ಟಿ ಬಂದೆ ಎಲ್ಲವ್ವನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಂಗಿಗೆ. ನನ್ನ ಮಗಳು ಭಾಗವ ಬಂದಾಳ ಅನ್ಕೊಂಡಿದ್ದೆ. ಇಲ್ಲ ಅಜ್ಜ, ಅಕ್ಕಿ ಸತ್ತು ಹೋಗ್ಯಾಳ. ಹೌದು, ಸತ್ತು ಹೋಗ್ಯಾಳ. ಆಕೆ ಸಾಯೋಕ್ಕಿಂತ ಮೊದಲು ನಮಗೆ ಅವಮಾನದ ಗಾಯ ಮಾಡಿಟ್ಟು ಹೋಗ್ಯಾಳ. ಆ ಗಾಯ ಮುಗಿಕೊಂಡ ನಾನು ನಿನ್ನ ಆಯಿ ಗುಡ್ಡ ಬದುಕಿ. ಈಗ ನೀನು ನನ್ನ ತಪ್ಪೇನೆ ಕೇಳಿದ್ವಾಗ ಅಜ್ಜ, ಇದ್ರಾಗ ನಿನ್ ತಪ್ಪು ಏನೂ ಇಲ್ಲ. ಅದು ನಮ್ಮ ಅವ್ವಾಗೂ ಗೊತ್ತಿತ್ತು ಅನ್ಕೊಂತೀನಿ. ನನ್ನ ವಿಷಯದಲ್ಲೂ ನಿನ್ ತಪ್ಪು ಏನೂ ಇಲ್ಲ ಅಜ್ಜ. ಆದ್ರ ನನ್ನ ಕಡೆಗೇನು ಬಂದೈತಜ್ಜ, ನನ್ ಹೋಗ್ಲಿಕ್ಕೆ ಬಿಡು ಅಜ್ಜ. ಬೇಡ, ಈ ಹೊರಗಿನ ಪ್ರಪಂಚ ಬಹಳ ದುಷ್ಟ ಐತಿ. ಅಲ್ಲಿ ಹೋಗಿ ನಿಮ್ಮವ್ವ ಹೆಣ ಅದು ನೀನು ಅಲ್ಲಿ ಕೊಡ್ಬೇಡ. ಅಜ್ಜ, ಒಂದು ಕುಂಬಳ ಬೀಜದಿಂದ ಒಂದು ದೊಡ್ಡ ಕುಂಬಳಕಾಯಿ ಹಾಕ್ತೈತಿ ಅಂತಿದ್ಯಲ್ಲ, ಅದನ್ನ ಕಡು ನಾನು ಹೇಳುದೇ ಅಜ್ಜ. ಅದು ಎಲ್ಲವೂ ತಾಯಿ ಪವಾಡ ಅಂತ ಹೇಳ್ತಿದ್ದಿ. ಹೌದು. ಮತ್ತ
ಕಣವ. ಈ ಹೊರಗಿನ ಪ್ರಪಂಚದೊಳಗ ಬಹಳ ಕೆಟ್ಟ ಜನ ಇದ್ದಾರೆ. ನಿಮ್ಮವ್ವ ನಮಗೆ ಹೇಳ್ದೆ ಕೇಳದೆ ಹೋದಾಗ ನಾವು ಆ ಅವಮಾನ ನುಗ್ಗಿಕೊಂಡು ಅಳ್ಳ ಹೊರಬಿಟ್ಟು ಈ ಗುಡ್ಡಕ್ಕೆ ಬಂದು ಬದುಕಿದ್ವಿ. ಈಗ ನೀನು ಇಲ್ಲಿ ತರ ಹೋದ್ರ ಮತ್ತು ಈ ಇಡೀ ವಯಸ್ಸಿನ ಬೇರೆ ಯಾವ ಊರಿಗೆ ಹೋಗಿ ಬದುಕಲಿ? ಅಜ್ಜ, ನನ್ನ ವಿಷಯದಾಗ ಹಂಗಾಗಂಗಿಲ್ಲ. ನೀನನ್ನ ಚಲೋ ತಂದು ಬೆಳೆಸಿದಿ, ಎಲ್ರಿಗೂ ಒಳ್ಳೇದು ಮಾಡೋದು ಕಲಿಸಿದಿ. ಎಲ್ರಿಗೂ ಒಳ್ಳೇದು ಬಯಸೋ ನನಗ ಏನೂ ಆಗಂಗಿಲ್ಲ ಅಜ್ಜ. ನಿನ್ನ ಆಶೀರ್ವಾದ ಬೇಕಷ್ಟ. ನಿನಗೆ ಹೆಂಗೆ ಹೇಳಲ್ಲ? ನೀನು ಒಳ್ಳೆದ ನಿನ್ನ ಆಶೀರ್ವಾದ ಸಿಗ್ತದ ಅಷ್ಟು ಸಾಕು ನನಗ. ಅಜ್ಜ ಅಂದ್ರ ನನ್ನ ಅಜ್ಜ. ಅಜ್ಜ ಅಜ್ಜ ನನ್ನ ಅಜ್ಜ, ಮಿಟ್ರಿ ಮುತ್ಯ ನನ್ನ ಅಜ್ಜ. ಅಜ್ಜ ಅಜ್ಜ ನನ್ನ ಅಜ್ಜ, ಮಿಟ್ರಿ ಮುತ್ಯ ನನ್ನ ಅಜ್ಜ. ಯುದ್ಧಾಗಿದ್ದಾಗೆದ್ದವನಲ್ಲ ಕೈಯಲ್ಲಿ ಬಂದು ಕಿಳಿದಿದ್ದ. ಯುದ್ಧಾಗಿದ್ದಾಗೆದ್ದವನಲ್ಲ ಕೈಯಲ್ಲಿ ಬಂದು ಕಿಳಿದಿದ್ದ. ಅಜ್ಜ ಅಜ್ಜ ನನ್ನ ಅಜ್ಜ, ಮಿಟ್ರಿ ಮುತ್ಯ ನನ್ನ ಅಜ್ಜ. ಇದು ಅಲ್ಲಿ ಬೆಂಗಳೂರಿನಾಗ ಕೆಲಸಕ್ಕೆ ಬರಂಗಿಲ್ಲ ಅನಿಸ್ತೈತಿ. ಇದು ನಿನ್ನ ಹಂತಕ ಇದೆ. ನಾನು ಹೋಗಿ ಬರ್ತಿಲ್ಲ ಅಜ್ಜ. ರೆಫರೆನ್ಸ್ ಇದೆ ಕಡಿಮೆ ಆಡು ಸಾಂಗ್ಸ್ ಆಫ್ ಏನ್ ಆಗ್ತದೆ ರೆಫರೆನ್ಸ್ ಇಟ್ಕೊಂಡು ಈ ನಾಟಕ ನಮ್ಮ ಗುಡ್ಡದ ಎಲ್ಲ ಗುಡ್ಡದಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ನಮ್ಮ ನೆಲಕ್ಕೆ ಪ್ರಯತ್ನ ಮಾಡಿದ್ದು. ಹಾಗಾಗಿ ಈ ತಂಡದಲ್ಲಿ ಭಾಗವಹಿಸಿದ ಕಲಾವಿದರು ಅವರು ಶಬ್ಬೀರ್ ಅಂತ ಹೇಳಿ ಇವರು ನುಡಿ ಅಂತ ಹೇಳಿ ನನ್ನ ಮಗಳು, ಇವನು ಚನ್ನಬಸವ ಅಂತ ಮಗ, ಇವರು ಗಾಯತ್ರಿ ಅಂತ. ಸ್ನೇಹಿತರೆ, ನಾಳೆ ನಾಟಕ ಬರೀ ಹೆಣ್ಮಕ್ಳು ಮಾಡಿದ್ದಾರೆ. ನಮ್ಮ ಜಿಂದಾಲ್ನ ಕಾಲೇಜಿನ ಹೆಣ್ಮಕ್ಳು. ದಯಮಾಡಿ ಕಿಸಾ ಗೌತಮಿ ಆ ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಗೆಳೆಯ ಮಾದೇವರ್ಗದವರಿಗೆ ಮತ್ತು ಅವರ ಫ್ಯಾಮಿಲಿಯವರಿಗೆ ಪುಟಾಣಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.